ದಿ ರಿಯಲ್ ಬಿಗ್ ಬಾಸ್. ಪ್ರಿಯ ವೀಕ್ಷಕರೇ, ರಾಜಕಾರಣ ಎಂದು ಎಲ್ಲರೂ ಟೀಕೆ ಮಾಡ್ತಕ್ಕಂಥ, ಅಪಹಾಸ್ಯ ಮಾಡ್ತಕ್ಕಂಥ ವಿಷಯ ಆಗಿದೆ. ಇಂದು ಜನಪ್ರತಿನಿಧಿ ಆಗ್ತಕ್ಕಂಥವರು ಎಷ್ಟು ಹೋರಾಟಗಳನ್ನು ಮಾಡಿ ಆ ಹಂತಕ್ಕೆ ಬಂದಿರ್ತಾರೆ ಅಂತಕ್ಕಂಥ ಅಂಶವನ್ನು ಯಾರೂ ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಒಬ್ಬ ರಾಜಕಾರಣಿ ಅಥವಾ ಜನಪ್ರತಿನಿಧಿಯಾಗಿ ಆ ಹಂತ ಅಂದರೆ ಒಂದು ಶಾಸಕ ಸ್ಥಾನ ಅಥವಾ ಸಂಸದ ಸ್ಥಾನಕ್ಕೆ ಬರುವವರೆಗೂ ಆತ ಎಷ್ಟೆಲ್ಲ ಹೋರಾಟಗಳನ್ನು ಮಾಡಿರ್ತಾನೆ ಅಂತಕ್ಕಂಥದ್ದನ್ನು ಯಾರೂ ಯೋಚನೆ ಮಾಡೋದೇ ಇಲ್ಲ. ರಾಜಕಾರಣಿ ಒಬ್ಬ ಭ್ರಷ್ಟ, ಒಬ್ಬ ಸುಳ್ಳುಗಾರ, ಒಬ್ಬ ಮೋಸಗಾರ ಅಂತಕ್ಕಂಥ ಮಾತುಗಳನ್ನು ಮಾತ್ರ ಇವತ್ತು ಎಲ್ಲ ಕಡೆ ಚರ್ಚೆ ಆಗ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಆದರೆ ಒಬ್ಬ ರಾಜಕಾರಣಿಯ ರಾಜಕೀಯೇತರ ಜೀವನದ ಬಗ್ಗೆ ನಾವು ಗಮನಿಸಲಿಕ್ಕೆ ಹೋದಾಗ ಅಲ್ಲಿ ಬಹಳಷ್ಟು ಅಂಶಗಳು ನಮಗೆ ಎಳೆಯಾಗಿ ತನ್ನ ಜೀವನದಲ್ಲಿರ್ತಕ್ಕಂಥ ಎಲ್ಲ ಅಂಶಗಳು ನಮಗೆ ತಿಳಿಯುತ್ತೆ. ಅದನ್ನು ನಾವು ಇಂದು ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಲೀಡರ್ ಎಂಬ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇದ್ದೇವೆ. IAS IPS ಅಧಿಕಾರಿಗಳಿರ್ಬೋದು, ಸಾಫ್ಟ್ವೇರ್ ಕ್ಷೇತ್ರದ ದಿಗ್ಗಜರಿರ್ಬೋದು, ಕೈಗಾರಿಕೋದ್ಯಮಿಗಳಿರ್ಬೋದು, ಚಲನಚಿತ್ರದ ನಟನಟಿಯರಿರ್ಬೋದು, ಪತ್ರಿಕೋದ್ಯಮಿಗಳಿರ್ಬೋದು, ಎಲೆಕ್ಟ್ರಾನಿಕ್ ಮಾಧ್ಯಮದವರಿರ್ಬೋದು, ಮಠಾಧೀಶರಿರ್ಬೋದು, ರೈತ ಹೋರಾಟಗಾರರಿರ್ಬೋದು, ಸಾಹಿತಿಗಳಿರ್ಬೋದು, ಕ್ರೀಡಾಪಟುಗಳಿರ್ಬೋದು, ಕೊನೆಯದಾಗಿ ಡಕಾಯಿತರು ಕೂಡ ಅಂತಿಮವಾಗಿ ರಾಜಕಾರಣವನ್ನೇ ಆಯ್ಕೆ ಮಾಡಿಕೊಳ್ತಾರೆ. ಅಂದರೆ ರಾಜಕಾರಣದ ಕ್ಷೇತ್ರಕ್ಕೆ ಬರುವ ಮುನ್ನ ಎಲ್ಲರೂ ರಾಜಕಾರಣವನ್ನು ಟೀಕಿಸ್ತಾ ಇರ್ತಾರೆ, ಆದರೆ ಅವರೆಲ್ಲರ ಅಂತಿಮ ಆಯ್ಕೆ ರಾಜಕಾರಣವೇ ಆಗಿರುತ್ತೆ. ನಮ್ಮೆಲ್ಲ ಶಾಸಕರ ಹಾಗೂ ಸಂಸದರ ರಾಜಕೀಯೇತರ ವೈಯಕ್ತಿಕ ಜೀವನದ ಸಂಪೂರ್ಣ ಚಿತ್ರಣವೇ ಲೀಡರ್, ದ ರಿಯಲ್ ಬಿಗ್ ಬಾಸ್. ರಾಜಕಾರಣಿಗಳೆಂದರೆ ಇಂದು ಜನಸಾಮಾನ್ಯರು ತಿರಸ್ಕಾರ ಮನೋಭಾವನೆಯಿಂದಲೇ ನೋಡುತ್ತಾರೆ. ಜನಪ್ರತಿನಿಧಿಗಳು ಭ್ರಷ್ಟರು, ಲೂಟಿಕೋರರು, ಹಣ ಮಾಡುವವರು ಎಂಬ ದೃಷ್ಟಿಯಲ್ಲೇ ಮಾತನಾಡುತ್ತಾರೆ. ಆದರೆ ಅವರು ಮನುಷ್ಯರು, ಅವರಿಗೂ ಒಂದು ಜೀವನವಿದೆ, ಅವರಿಗೂ ಕುಟುಂಬವಿದೆ, ಅವರಿಗೂ ಸಮಾಜದ ಬಗ್ಗೆ ಕಾಳಜಿ ಇದೆ ಎಂಬುದು ಟೀಕಿಸುವವರು ಮರೆತು ಬಿಡುತ್ತಾರೆ. ಇಂದಿನ ದಿನಗಳಲ್ಲಿ ಶಾಸಕರು ಹಾಗೂ ಸಂಸದರು ತಮ್ಮ ಕುಟುಂಬದ ಜೊತೆ ಕಳೆಯಲು ಸಮಯವೇ ಸಿಗುತ್ತಿಲ್ಲ. ಕ್ಷೇತ್ರದ ಜನರೇ ಅವರಿಗೆ ಕುಟುಂಬದ ಸದಸ್ಯರಾಗಿದ್ದಾರೆ. ತಾವು ದುಡಿದ ಹಣವನ್ನ ಕೂಡ ಜನರಿಗಾಗಿಯೇ ವ್ಯಯಿಸುತ್ತಾರೆ. ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಎನ್ನದೇ ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾರೆ. ಆದರೂ ಜನರಿಂದ ಟೀಕೆಗೆ ಒಳಗಾಗುತ್ತಾರೆ. ಇಂತಹ ವ್ಯಕ್ತಿಗಳು ಜನಪ್ರತಿನಿಧಿಗಳಾಗುವವರೆಗೆ ಬಹಳಷ್ಟು ಕಷ್ಟಪಟ್ಟು ಹೋರಾಟ ನಡೆಸಿರುತ್ತಾರೆ. ಅಂತಹ ವ್ಯಕ್ತಿಗಳ ತೆರೆಯ ಹಿಂದಿನ ಘಟನಾವಳಿಗಳ ಚಿತ್ರಣವೇ ನಮ್ಮ ಇಂದಿನ ಕಾರ್ಯಕ್ರಮದ ಹೂರಣ. ಆ ಹೋರಾಟದ ಮೂಲಕ ಶಾಸಕ, ಸಂಸದರಾದ ವ್ಯಕ್ತಿಗಳೇ ನಮ್ಮ ಕಾರ್ಯಕ್ರಮದ ಲೀಡರ್. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ವಿಧಾನಸಭಾ ಕ್ಷೇತ್ರವೇ ಪುಲಕೇಶಿ ನಗರ. ಈ ಕ್ಷೇತ್ರದ ಶಾಸಕರಾದ ಅಖಂಡ ಶ್ರೀನಿವಾಸ ಮೂರ್ತಿ ಅವರೇ ನಮ್ಮ ಇಂದಿನ ಲೀಡರ್. ಪುಲಕೇಶಿ ನಗರ ಕ್ಷೇತ್ರವು ಈ ಮೊದಲು ಯಲಹಂಕ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸೇರಿತ್ತು. ಕ್ಷೇತ್ರ ಪುನರ್ವಿಂಗಡಣೆಯಾದಾಗ ಇದು ಪ್ರತ್ಯೇಕ ಕ್ಷೇತ್ರವಾಗಿ ಉಳಿಯಿತು. ಕಾವಲ್ಬೈಲ್ಸಂದ್ರ, ಕುಶಾಲ್ ನಗರ, ಸಗಾಯಪುರ, ಪುಲಕೇಶಿ ನಗರ, ಡಿಜೆಹಳ್ಳಿ, SK ಗಾರ್ಡನ್, ಮುನೇಶ್ವರ ನಗರ ವಾರ್ಡ್ಗಳನ್ನ ಹೊಂದಿದೆ. ಅತಿ ಹೆಚ್ಚು ಬಡ ಅಲ್ಪಸಂಖ್ಯಾತರನ್ನ ಹೊಂದಿರುವ ಕ್ಷೇತ್ರ ಇದಾಗಿದ್ದು, ಇದನ್ನು ಅಭಿವೃದ್ಧಿ ಪಡಿಸುವುದು ಯಾವುದೇ ಜನಪ್ರತಿನಿಧಿಗಾದರೂ ಸವಾಲಿನ ವಿಷಯವಾಗಿದೆ. ಇಂತಹ ಕ್ಷೇತ್ರದ ಜನಪ್ರತಿನಿಧಿಯಾಗಿರುವ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಬಹಳ ಹೋರಾಟವನ್ನ ಮಾಡಿ ಈ ಶಾಸಕ ಸ್ಥಾನದ ಹಂತಕ್ಕೆ ತಲುಪಿದ್ದಾರೆ. ತಂದೆ ಕಾಂಟ್ರಾಕ್ಟರ್ ಆಗಿದ್ದ ಕೋಟ್ ರಾಮಯ್ಯ ಹಾಗೂ ತಾಯಿ ಕೃಷ್ಣಮ್ಮ ಇವರ ಪುತ್ರರಾದ ಇವರು ಬಾಲ್ಯದ ಜೀವನವನ್ನ ಕಾವಲ್ಬೈಲ್ಸಂದ್ರದಲ್ಲಿಯೇ ಕಳೆದರು. ಪ್ರಾಥಮಿಕ ಶಿಕ್ಷಣವನ್ನು ಕಾವಲ್ಬೈಲ್ಸಂದ್ರದಲ್ಲಿಯೇ ಕಳೆದ ನಂತರ ಪ್ರೌಢ ಹಾಗೂ PU ಶಿಕ್ಷಣವನ್ನ ಕೂಡ ಸ್ಥಳೀಯ ಕಾಲೇಜಿನಲ್ಲಿ ಪೂರೈಸಿದರು. ಕಾಲೇಜಿನ ದಿನಗಳಲ್ಲಿ ಇವರು ನಾಯಕತ್ವ ಗುಣ ಹೊಂದಿದ್ದರೂ ನೇರ ಚುನಾವಣೆಯಲ್ಲಿ ಭಾಗವಹಿಸದೆ ಸ್ನೇಹಿತರ ಗೆಲುವಿಗೆ ಶ್ರಮ ವಹಿಸುತ್ತಿದ್ದರು. ಫುಟ್ಬಾಲ್ ಇನ್ನಿತರ ಕ್ರೀಡಾ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುತ್ತಿದ್ದ ಇವರಿಗೆ ವಿದ್ಯಾಭ್ಯಾಸ ಮುಂದುವರಿಸಬೇಕೆಂದು ಆಸಕ್ತಿ ಬೆಳೆಯಲಿಲ್ಲ. ನಂತರ ತನ್ನ ತಂದೆಯ ಕಾಂಟ್ರಾಕ್ಟರ್ ವೃತ್ತಿಯಲ್ಲಿ ಸಹಕರಿಸತೊಡಗಿದರು.
ಇವರ ತಂದೆ ರಾಮಯ್ಯನವರು ಆಗ ಕಾಂಗ್ರೆಸ್ ಪಕ್ಷದ ಪ್ರಭಾವಿ ಮುಖಂಡರಾಗಿದ್ದರು. ಬ್ಲಾಕ್ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದರು. ಆ ಕಾರಣದಿಂದ ರಾಜಕಾರಣದ ಆಸಕ್ತಿ ಸಹಜವಾಗಿಯೇ ಶ್ರೀನಿವಾಸ ಮೂರ್ತಿಯವರಿಗೆ ಬೆಳೆಯಿತು. ನಂತರ ವೈವಾಹಿಕ ಜೀವನಕ್ಕೆ ಕಾಲಿಡಲು ನಿರ್ಧರಿಸಿ ಶೈಲಜಾ ಅವರನ್ನ ವಿವಾಹವಾದರು. ಪ್ರಿಯಾಂಕಾ, ಜಾಹ್ನವಿ, ರೇವಂತ್ ಎಂಬ 3 ಮುದ್ದು ಮಕ್ಕಳೊಂದಿಗೆ ಜೀವನ ನಡೆಸುತ್ತಿರುವ ಇವರು ಪೂರ್ಣ ಪ್ರಮಾಣದಲ್ಲಿ ರಾಜಕೀಯದಲ್ಲಿ ತೊಡಗಿಸಿಕೊಂಡರು. ಮೊದಲು ಕಾರ್ಪೊರೇಷನ್ ಚುನಾವಣೆಗೆ ಸ್ಪರ್ಧಿಸಿ ಸೋಲನ್ನು ಅನುಭವಿಸಿದರು. ಆದರೂ ಕ್ಷೇತ್ರದ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವುದನ್ನ ನಿಲ್ಲಿಸಲಿಲ್ಲ. ಮತ್ತೆ ತನ್ನ ಸಹೋದರಿಯನ್ನು ಅಲ್ಲಿಯೇ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಗೆಲ್ಲಿಸುವಲ್ಲಿಯೂ ಯಶಸ್ವಿಯಾದರು. ಶ್ರೀನಿವಾಸ ಮೂರ್ತಿಯವರು ಕೆಲವೊಂದು ನಂಬಿಕೆಗಳನ್ನ ಹೊಂದಿರುವ ವ್ಯಕ್ತಿ. ಹಾಗಾಗಿ ತಮ್ಮ ಹಾಗೂ ತಮ್ಮ ಪತ್ನಿಯ ಹೆಸರನ್ನ ಕೂಡ ಅಖಂಡ ಶ್ರೀನಿವಾಸ ಮೂರ್ತಿ ಹಾಗೂ ಕ್ರಿಯಾ ಶೈಲಜಾ ಎಂದು ಬದಲಾಯಿಸಿಕೊಂಡರು. ಶ್ರೀನಿವಾಸ ಮೂರ್ತಿಯವರಿಗೆ ನಂತರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ನಿರಾಕರಿಸಿದಾಗ ಜೆಡಿಎಸ್ ಸೇರ್ಪಡೆಯಾದರು. ಮೊದಲ ಪ್ರಯತ್ನದಲ್ಲಿ ಮತ್ತೆ ಸೋಲನ್ನ ಅನುಭವಿಸಿದರು. ಮತ್ತೆ ಕುಮಾರಸ್ವಾಮಿ ಹಾಗೂ ಜಮೀರ್ ಅಹಮದ್ ಬೆಂಬಲದೊಂದಿಗೆ ಕಣಕ್ಕಿಳಿದ ಅಖಂಡ ಶ್ರೀನಿವಾಸ ಮೂರ್ತಿಯವರು ಶಾಸಕರಾಗುವಲ್ಲಿ ಯಶಸ್ವಿಯಾದರು. ಇವರದ್ದು ಪೂರ್ಣ ಪ್ರಮಾಣದ ರಾಜಕೀಯ ಕುಟುಂಬ. ತಂದೆ ರಾಜಕೀಯದಲ್ಲಿದ್ದು ನಂತರ ಅಕ್ಕ ಬಿಬಿಎಂಪಿ ಸದಸ್ಯರಾದರು. ಶ್ರೀನಿವಾಸ ಮೂರ್ತಿಯವರು ತಮ್ಮ ಪತ್ನಿಯನ್ನು ಬಿಬಿಎಂಪಿ ಚುನಾವಣೆಗಿಳಿಸಿ ಅವರನ್ನು ಗೆಲ್ಲಿಸುವಲ್ಲಿ ಯಶಸ್ವಿಯಾದರು. ಈಗ ಪತಿ ಶಾಸಕರಾದರೆ ಪತ್ನಿ ಬಿಬಿಎಂಪಿ ಸದಸ್ಯರಾಗಿದ್ದಾರೆ. ಅಖಂಡ ಶ್ರೀನಿವಾಸ ಮೂರ್ತಿಯವರ ಈ ಅಭಿಯಾನದಲ್ಲಿ ಅವರ ಸಹೋದರ ಮಹೇಶ್ ಕುಮಾರ್, ಚಂದ್ರಶೇಖರ್, ಸಹೋದರಿಯರಾದ ಅಶ್ವಥಮ್ಮ, ಜಯಂತಿ, ನಾಗವೇಣಿ, ಚಂದ್ರಕಲಾ, ಸುಕನ್ಯಾ ಹಾಗೂ ಅಂಬಿಕಾಪತಿ, ಮುನಿರಾಜು, ಪವನ್ ಕುಮಾರ್, ವೆಂಕಟೇಶರವರು ಬೆಂಬಲಿಸುತ್ತಿದ್ದಾರೆ. ಸ್ಥಳೀಯವಾಗಿ ಎಲ್ಲಾ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪ್ರತಿಯೊಬ್ಬರಿಗೂ ನೆರವು ನೀಡಲು ಪ್ರಯತ್ನಿಸುತ್ತಿದ್ದಾರೆ. ಪ್ರತಿದಿನವೂ ಮನೆ ಬಾಗಿಲಿಗೆ ಬರುವ ಕ್ಷೇತ್ರದ ಜನರ ಕಷ್ಟಗಳಿಗೆ ಸ್ಪಂದಿಸುತ್ತಿದ್ದಾರೆ. ಬೆಳಗ್ಗೆ ಎದ್ದು ವಾಕಿಂಗ್ ಹೋಗಿ ಹಿಂದಿರುಗುವ ವೇಳೆಗಾಗಲೇ ಮನೆ ಬಾಗಿಲಲ್ಲಿ ಜನ ಸೇರಿರುತ್ತಾರೆ. ಅವರನ್ನ ನೋಡಿ ಅವರ ಸಂಕಷ್ಟವನ್ನ ಕೇಳುವುದರಿಂದಲೇ ದಿನಚರಿ ಪ್ರಾರಂಭವಾಗುತ್ತದೆ. ನಮ್ಮ ಏರಿಯಾಲಿ ಡೆವಲಪ್ಮೆಂಟ್ ವರ್ಕು ಅಷ್ಟೊಂದು ಆಗಿರಲಿಲ್ಲ, ಅಷ್ಟೊಂದೇನೋ ಆಗೇ ಇರಲಿಲ್ಲ. ಈ ನಮ್ಮ ಸುತ್ತಮುತ್ತಲಿನ ಜನಗಳಿಗೆ ಕಾರ್ಪೊರೇಟರ್ ಯಾರು, MLA ಯಾರು ಅನ್ನೋದನ್ನು ಅವ್ರಿಗೆ ಗೊತ್ತೇ ಇರಲಿಲ್ಲ. ನಾವು ನೋಡ್ದಂಗೆ, ಬಿಕಾಸ್ ನಾನು 20 ವರ್ಷದಿಂದ ಇಲ್ಲಿ ನೋಡ್ತಾ ಇದ್ದೀನಿ. ಇತ್ತೀಚೆ ನಮ್ಮ ಕಾರ್ಪೊರೇಟರ್ ಅವರು ಬಂದಮೇಲೆ ನಮಗೆ ಮನವರಿಕೆ ಆಯಿತು, ಕಾರ್ಪೊರೇಟರ್ ಏನು, MLA ಏನು, ಅವ್ರ ಇದೇನು, ಅವ್ರ ಕೆಲಸ ಏನು. ಆಮೇಲೆ ಏನಾಗಿದೆ ಅಂತ ಅಂದರೆ ಕಾರ್ಪೊರೇಟ್ರು MLA ಎಂಥ ಜೋಡಿ ಅಂದರೆ ಕೋಆರ್ಡಿನೇಷನ್ ಇದೆ. MLA ಮತ್ತು ಕಾರ್ಪೊರೇಟರ್ ಬಂದ ಮೇಲೇ ಆಗಿರೋದು. ಇಲ್ಲಿದ್ರೆ ವಾರ್ಡ್, ಈ DJ ಹಳ್ಳಿ ವಾರ್ಡ್ ಯಾವ ಥರ ಆಗಿತ್ತು ಅಂದರೆ ಜನಗಳು ವಾಸವಾಗಿರುವಂಥ ಯೋಗ್ಯತೆ ಇರಲಿಲ್ಲ, ಯೋಗ್ಯವಾದ ಸ್ಥಳ ಇರಲಿಲ್ಲ. ಕ್ಷೇತ್ರದ ಜನರನ್ನ ತಮ್ಮ ಕುಟುಂಬದ ಸದಸ್ಯರೆಂದು ಭಾವಿಸಿರುವ ಶಾಸಕರು ಎಲ್ಲರ ಸಮಸ್ಯೆ ಆಲೈಸಿ ಕೆಲವೊಂದಕ್ಕೆ ಸ್ಥಳದಲ್ಲಿಯೇ ಪರಿಹಾರವನ್ನ ನೀಡಿ ನಂತರ ಮತ್ತೆ ಕಾವಲ್ ಬೈರ್ಸಂದ್ರ ಹಾಗೂ ಪ್ರೇಷರ್ ಟೌನ್ನಲ್ಲಿರುವ ತಮ್ಮ ಕಚೇರಿಗೆ ತೆರಳಿ ಅಲ್ಲಿ ಕಾಯುತ್ತಿರುವ ಸಾರ್ವಜನಿಕರನ್ನ ಭೇಟಿ ಮಾಡುತ್ತಾರೆ. ಸದಾ ಹಸನ್ಮುಖಿಯಾಗಿರುವ ಶ್ರೀನಿವಾಸ ಮೂರ್ತಿಯವರು ಅತಿ ಹಿಂದುಳಿದ ಪುಲಿಕೇಶಿ ನಗರವನ್ನು ತಮ್ಮ ಕಾಲಾವಧಿಯಲ್ಲಿ ಅಭಿವೃದ್ಧಿ ಪಡಿಸಬೇಕೆಂಬ ನಿಟ್ಟಿನಲ್ಲೇ ವಿರೋಧ ಪಕ್ಷದವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುತ್ತಿದ್ದಾರೆ. ದಿನನಿತ್ಯವೂ ಕುಟುಂಬಕ್ಕಿಂತ ಹೆಚ್ಚು ಸಮಯವನ್ನ ಕ್ಷೇತ್ರದ ಜನರಿಗೆ ಕಳೆಯುತ್ತಿರುವ ಅಖಂಡ ಶ್ರೀನಿವಾಸ ಮೂರ್ತಿಯವರು ನಿಜವಾದ ಲೀಡರ್ ಅಲ್ಲವೇ? ಅವರ ಬಗ್ಗೆ ಅವರ ಕುಟುಂಬದವರು, ಅಭಿಮಾನಿಗಳು, ಮುಖಂಡರು ಹಾಗೂ ವಿರೋಧ ಪಕ್ಷದವರು ಏನು ಹೇಳುತ್ತಾರೆ? ಸ್ವತಃ ಅಖಂಡ ಶ್ರೀನಿವಾಸ ಮೂರ್ತಿ ಅವರೇ ಏನು ಹೇಳುತ್ತಾರೆ ಕೇಳೋಣವೇ? ದಿ ರಿಯಲ್ ಬಿಗ್ ಬಾಸ್. ಆತ್ಮೀಯ ವೀಕ್ಷಕರೇ, ನಾವು ಈ ದಿನ ನಮ್ಮ ಲೀಡರ್ ಕಾರ್ಯಕ್ರಮದಲ್ಲಿ ಪುಲಿಕೇಶಿ ನಗರದ ಶಾಸಕರಾದಂಥ ಶ್ರೀ ಅಖಂಡ ಶ್ರೀನಿವಾಸ ಮೂರ್ತಿಯವರನ್ನು ಭೇಟಿ ಮಾಡ್ತಾ ಇದ್ದೇವೆ.
ಈಗ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಸರ್, ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಅಂತ. ನಮಸ್ಕಾರ. ಸರ್, ಈಗ ನೀವೊಬ್ಬರು ಒಬ್ಬ MLA ಆಗಿ ಗುರುಸ್ಕೊಂಡ್ಬಿಟ್ಟಿದ್ದೀರಾ. ನಿಮ್ಮ ಬಾಲ್ಯದ ಬಗ್ಗೆ ಹೇಗೆ ಬಂದ್ರಿ? ಮೂಲತಃ ನೀವು ಇದೇ ಬೆಂಗಳೂರಿನವರ, ಇದೇ ಸ್ಥಳದವರ? ಇದ್ರ ಬಗ್ಗೆ ನಿಮ್ಮ ಮಾತನ್ನ ಕೇಳೋಣ. ನಾವು ಬೆಂಗಳೂರಲ್ಲೇ, ನಮ್ಮ ತಂದೆ, ನಮ್ಮ ತಾತ, ಮುತ್ತಾತ ಅವರವರು ನಾವೊಂದು 6 ಜನ್ರೇಷನಿಂದ ಇಲ್ಲೇ ಇದ್ದೀರಿ ಕಾವಲು ಬೈಸಂದಲ್ಲಿ. ಹಾಗೂ ನಮ್ಮ ತಂದೆಯವರು ಒಬ್ಬ ಕಾಂಟ್ರಾಕ್ಟರಾಗಿ, BBMP ಕಾಂಟ್ರಾಕ್ಟರಾಗಿ ಇಲ್ಲಿ ಸುಮಾರು ಒಂದು 50 ವರ್ಷಗಳಿಂದ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಅವರು ಕಾಂಟ್ರಾಕ್ಟರ್ ಕೆಲಸ ಮಾಡಿಕೊಂಡು, ನಾವು 9 ಜನ ಮಕ್ಕಳು ನಮ್ಮ ತಂದೆ ತಾಯಿಗೆ. ನಮ್ಮ ತಂದೆ ಹೆಸರು ಸಿ ರಾಮಯ್ಯ ಅಂತ, ಅಂದರೆ ಅವ್ರಿಗೆ ಕಾರ್ಪೊರೇಷನಲ್ಲೆಲ್ಲ ಕರೆದು ಕೋಟರಾಮಯ್ಯ ಅಂತಲೇ ಕರೀತಾ ಇದ್ದು. ಹಾಗೂ ನಮ್ಮ ತಾಯಿ ಒಂದು ಹಳ್ಳಿಯಿಂದ ಬಂದಂಥವ್ರು, ದೇವನಹಳ್ಳಿ ಹತ್ರ ಸಾದಹಳ್ಳಿ ಅಂತ ಗ್ರಾಮದಿಂದ, ಅಲ್ಲಿಂದ ಮದುವೆ ಮಾಡ್ಕೊಂಡು ನಮ್ಮ ತಂದೆಯವರು ಇಲ್ಲೇ ಇದ್ದರು. ಹಾಗೂ ನಾವು 9 ಜನ ಮಕ್ಕಳು. 9 ಜನ ಮಕ್ಕಳಲ್ಲಿ ನಮ್ಮ ಹಿರಿಯವರಾದಂಥ ನಮ್ಮ ದೊಡ್ಡಣ್ಣ ಸಂಪಂಗಿ ಅಂತಿದ್ರು, ಅವ್ರು ತೀರೋದ್ರು. ಆಮೇಲೆ 5 ಜನ ಅಕ್ಕ ತಂಗಿದ್ರು, ನಾವು 4 ಜನ ಗಂಡು ಮಕ್ಕಳು, ಒಟ್ಟು 9 ಜನದಲ್ಲಿ ನಾನು 2ನೇವನು, ಗಂಡು ಮಕ್ಕಳಲ್ಲಿ ನಾನು 2ನೇವನು. ಹಾಗೂ ನಾವು ಇಲ್ಲಿ ಶಾಲೆಗೆ ಹೋಗಿ ಬರೋದು ನಮ್ಮ ಮುಂಡಡಿಪಾಳ್ಯದಲ್ಲಿ ನಾನು ಜೀವನ ಪ್ರಾರಂಭಿಸಿ ಶಾಲೆಗೆ ಹೋಗೋಕ್ಕೆ ಒಂದು ಫಸ್ಟ್ ಸ್ಟ್ಯಾಂಡರ್ಡಿಂದ ಅಲ್ಲಿಂದನೇ ನಾನು ಪ್ರಾರಂಭ, ನರ್ಸರಿಯಿಂದ. ಅಲ್ಲಿ ನಮ್ಮ MGS ಸ್ಕೂಲ್ ಅಂತ ಇತ್ತು, ಅಲ್ಲಿ ಓದ್ಕೊಂಡು ನಾನು, ನನ್ನ ತಮ್ಮ, ನಮ್ಮ ಸಿಸ್ಟರ್ಸ್ ಎಲ್ಲ ಅಲ್ಲೇ ಓದ್ಕೊಂಡು ಬರ್ತಾಯಿದ್ದು. ಅಲ್ಲಿಂದ ನಮ್ಮ ಕಾರ್ಯಕ್ರಮ, ನನ್ನ ಜೀವನ ಪ್ರಾರಂಭ ಆಗಿದೆ ಸ್ಕೂಲಿಂದ ಪ್ರಾರಂಭಿಸ್ಕೊಂಡು. ಹಾಗೂ ಇದೇ ಒಂದು 7ನೇ ಕ್ಲಾಸ್ ಗಂಟೆ ಅಲ್ಲಿ ಓದಿ, ಮತ್ತು 8ನೇ ಕ್ಲಾಸ್ಗೆ ಕುಮಾರ ಪಾರ್ಕಲ್ಲಿ KEPS ಅಂತ ಸ್ಕೂಲ್ ಇತ್ತು, ಆ ಹೈಸ್ಕೂಲಲ್ಲಿ ಅಲ್ಲಿ ಓದಿ. SLCಯಲ್ಲಿ ಅಲ್ಲೇ ಎಕ್ಸಾಮ್ ಬರೆಸಿ, ಆಮೇಲೆ PUCಗೆ HKS ಕಾಲೇಜ್ಗೆ ಹೋದೆ ಸದಾಶಿವನಗರದಲ್ಲಿ. 2nd PU ಗಂಟ ವಿದ್ಯಾಭ್ಯಾಸ ಮಾಡಿದೆ. ಆನಂತರ ಬಿಸ್ನೆಸ್ಗೆ ಹೋದೆ. 1991ರಲ್ಲಿ ನಾವು ಕಾಂಟ್ರಾಕ್ಟ್ ಕೆಲಸ ಮಾಡೋಕ್ಕೆ ಹೋದೆ. ನಾನು ರಾಜಕೀಯ ಬರಬೇಕಂದ್ರೆ ಕಾರಣ ಉದ್ದೇಶ, ನನ್ನ ತಂದೆ 40 ವರ್ಷ ಬ್ಲಾಕ್ ಪ್ರೆಸಿಡೆಂಟ್ ಆಗಿ, ಜೈಮಾಲ್ ಬ್ಲಾಕ್ ಪ್ರೆಸಿಡೆಂಟ್ ಆಗಿ ಕಾಂಗ್ರೆಸ್ಸಲ್ಲಿ ಇದ್ದರು. ಅವರ ಆಶೀರ್ವಾದ, ನನ್ನ ತಂದೆ ತಾಯಿ ಆಶೀರ್ವಾದದಿಂದ ನಾನು ಈ ದಿನ ರಾಜಕೀಯ ಪ್ರವೇಶ ಮಾಡೋಕ್ಕೆ ಒಂದು ಅವಕಾಶ ಸಿಕ್ತು ನನಗೆ. ಕಾಂಗ್ರೆಸ್ಸಲ್ಲಿ ನಾನು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದೆ. ಯಲಹಂಕ ದೇವರಜನಹಳ್ಳಿ ಬ್ಲಾಕ್ ಅಂತ ಆವಾಗ ಮಾಡಿದರು. 93ರಲ್ಲಿ ಪ್ರೆಸಿಡೆಂಟ್ ಆಗಿದೆ. 96ರಲ್ಲಿ ನನಗೆ ಅನ್ಯಾಯ ಆಯಿತು ಕಾಂಗ್ರೆಸ್ಸಲ್ಲಿ. ಏನೊಂದು ಮಹಾನಗರ ಪಾಲಿಕೆ ಸ್ಥಾನ ಸದಸ್ಯನಾಗಬೇಕಂತ ಒಂದು ಆಕಾಂಕ್ಷೆಯಾಗಿ ಕೇಳಿದ್ದೆ ಅವ್ರನ್ನ. ಅವ್ರು ಟಿಕೆಟ್ ಕೊಡ್ತೀನಿ ಅಂತೇಳಿ ಕೊನೆಗೆ ನನಗೆ ಕೈ ಕೊಟ್ಟರು. ಅವ್ರು ಕೈ ಕೊಟ್ಟಿದ್ದ ಉದ್ದೇಶ ಒಳ್ಳೆಯದೇ ಆಯಿತು ಅನಿಸ್ತದೆ ನನಗೇನು. ಅಲ್ಲಿಂದ ನಮ್ಮ ಪಕ್ಷಾಂತರ ಅಭ್ಯರ್ಥಿಯಾಗಿ ಬರೀ 90 ಓಟಿಂದ ನಾನು ಸೋತೆ ಅಂತ ಅನೌನ್ಸ್ ಮಾಡಿದ್ರು. ಗೆದ್ದಿದ್ದವ್ರನ್ನ ಸೋತು ಅಂತ ಅನೌನ್ಸ್ ಮಾಡಿದ್ರು. ಸರ್ಕಾರ ಆವಾಗ ನಮ್ಮ ಜನತಾ ಪಕ್ಷ ಸರ್ಕಾರ ಇದ್ದು, ಅದು ಏನು ಮಾಡೋಕ್ಕಲ್ಲ, ಅದು ಒಂದು ಅನೌನ್ಸ್ ಆದಮೇಲೆ ಮುಗೀತು ಅದು. ಸರಿ ಅಂತ ಅದನ್ನು ನಾವು ಹಂಗೆ ಕಂಟಿನ್ಯೂ ಮಾಡಿಕೊಂಡು ಇದೇ ಸಮಾಜ ಸೇವೆ ಮಾಡಿಕೊಂಡು ಜನಗಳಲ್ಲಿ ಹೊಂದಾಣಿಕೆ ಮಾಡಿಕೊಂಡು, ಕ್ಷೇತ್ರದ ಜನತೆಗೆ ಹಾಗೂ ವಾರ್ಡಿನ ಜನತೆಗೆ ನಾವು ಏನು ಬೆಳಗ್ಗೆ ಹೊತ್ತು ಜನಗಳನ್ನೆಲ್ಲ ಭೇಟಿ ಮಾಡಿ ಜನಗಳ ಮಧ್ಯೆ ನಾವು ಇದ್ದು, ಒಂದು ಅವ್ರ ಜೊತೆಲಿ ಅವ್ರ ಕಷ್ಟ ಸುಖದಲ್ಲಿ ಅವ್ರಿಗೆ ಏನೇ ಕಷ್ಟ ಇದ್ದರೆ ನಾವು ಅವ್ರ ಸ್ಪಂದಿಸಿ ಅವ್ರ ಜೊತೆಲಿ ಹೋರಾಟ ಮಾಡಿ ಎಲ್ಲ ರೀತಿಯಲ್ಲೂ ಸಹಕರಿಸಿ ಬಂದಿದೆ. ಸರ್, ಈಗ ನಿಮ್ಮ ಬೇರೆ ರಾಜಕಾರಣಿಗೂ ನಿಮಗೂ ನಿಮ್ಮ ಹೆಸರಲ್ಲೇ ಒಂದು ಭಿನ್ನತೆಯನ್ನು ಕಾಣ್ತೀವಿ ನಾವು. ಅಖಂಡ ಅಂತ ಹೆಸರು ನಿಮ್ಮ ಹೇಗೆ ಬಂತು, ಅಥವಾ ನಿಮ್ಮ ಕುಟುಂಬದ ಯಾವ? ಇಲ್ಲ, ಅಖಂಡ ಅಂತ ಇಟ್ಕೊಂಡಿದ್ದು ಫಸ್ಟು ಶ್ರೀನಿವಾಸ ಮೂರ್ತಿ ಅಂತಲೇ ಇದ್ದಿದ್ದು. 2008 ಎಲೆಕ್ಷನ್ನು ನಾನು ಸೋತೆ, MLA ಎಲೆಕ್ಷನಲ್ಲಿ ಸೋತಿ. ನಾನು ನನ್ನ ಸ್ಕೂಲ್, ನನ್ನ ಹಾಸ್ಪಿಟ್ಲು ಇಲ್ಲೇ ಗೌರ್ಮೆಂಟ್ ಹಾಸ್ಪಿಟ್ಲು ಮುಂಡಡಿಪಾಳ್ಯದಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹುಟ್ಟಿರೋದು. ಆ ಹಾಸ್ಪಿಟ್ಲಲ್ಲಿ ಮತ್ತೆ ಹೋಗಿ ನಾನು ರೆಕಾರ್ಡ್ ತೆಗೆಸಿದೆ. ನನ್ನ ಜಾತಕ ಡೇಟ್ ಆಫ್ ಬರ್ತ್ ಪ್ರಕಾರ ನೋಡೋಣ ಅದೇನಿದೆ ಅಂತ. ಆ ಡೇಟ್ ಆಫ್ ಬರ್ತ್ ಪ್ರಕಾರ ಮತ್ತೆ ತೊಗೊಂಡೋಗಿ ಮೈಸೂರಲ್ಲಿ ಅವ್ರು ನೀನು ಡೇಟ್ ಆಫ್ ಬರ್ತು ಎಲ್ಲ ತೊಗೊಂಬನ್ನಿ ಅಂತ ಹೇಳಿದ್ರು. ಫಸ್ಟು ನಮ್ಮ ಮಿಸ್ಸಸ್ ಚೇಂಜ್ ಮಾಡಬೇಕಂದ್ರು. ಅವ್ರ ಹೆಸರು ಶೈಲೇಜಾ ಅಂತ. ಆಮೇಲೆ ಅವರು ಕ್ರಿಯಾ ಶೈಲೇಜಾ ಅಂತ ಅವ್ರು ಇಬ್ಬರಿಗೂ ಒಂದೇ ಸತಿ ಚೇಂಜ್ ಮಾಡಿಕೊಟ್ರು. ಕ್ರಿಯಾ ಶೈಲೇಜಾ ಅಂತ ಅವ್ರಿಗೆ ಮಾಡಿಕೊಟ್ರು. ನನಗೆ ಅಖಂಡ ಶ್ರೀನಿವಾಸ ಮೂರ್ತಿ ಅಂತ ಅವ್ರು ಕೊಟ್ಟರು. ಸಾಯಿಬಾಬಾ ಹೆಸರು ಅಖಂಡ ಅನ್ನೋದು ಸಾಯಿಬಾಬಾ ಹೆಸರು. ಈಗ ಹೈಸ್ಕೂಲ್ನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರಬೇಕಾದ್ರೆ ಏನಾದರೂ ನಾನು ಮುಂದೆ ಈ ಥರ ಶಾಸಕ ಆಗಬೇಕು, ಮುಂದೆ ನಾನೊಬ್ಬ ನಾಯಕ ಆಗಬೇಕು, ಜನರ ಜೊತೆ ಇರಬೇಕು ಅಂತ ಆಲೋಚನೆ ಏನಾದರೂ ಇತ್ತಾ? ನಾನು ಮುಂದೆ ಅವೆಲ್ಲ ಯೋಚನೆ ಮಾಡಿಲ್ಲ. ನಾನು ಜನಗಳ ಜೊತೆ, ಸ್ಟೂಡೆಂಟ್ ಜೊತೆ ಓಡಾಟ ಮಾಡ್ಕೊಂಡು ಎಲ್ಲ ರೀತಿಯಲ್ಲಿ ಸಂಘ ಸಂಸ್ಥೆಗಳೆಲ್ಲ ಓಡಾಡ್ತಾ ಇದ್ದೆ. ಒಂದು ಫಂಕ್ಷನ್ ಮಾಡಬೇಕು, ಜನಗಳ ಮಧ್ಯೆ ಓಡಾಡಬೇಕು, ನಮ್ಮ ಊರು ಒಳ್ಳೇದಾಗಬೇಕು, ನಮ್ಮ ಜೊತೆಗಿರೋ ಸ್ನೇಹಿತರು ಒಳ್ಳೇದಾಗಬೇಕು, ಎಲ್ಲ ರೀತಿಯಲ್ಲೂ ಒಳ್ಳೇದಾಗಬೇಕು, ನಮ್ಮ ಕುಟುಂಬದವ್ರು ಒಳ್ಳೇದಾಗಬೇಕು, ನಮ್ಮ ರಾಜ್ಯಕ್ಕೆ ಒಳ್ಳೇದಾಗಬೇಕು, ಹಾಗೂ ನಮ್ಮ ದೇಶಕ್ಕೆ ಒಳ್ಳೇದಾಗಬೇಕು ಅನ್ನೋ ಭಾವ ನನ್ನಲ್ಲಿ ಇತ್ತು. ಅಂದರೆ ಸಾರ್ವಜನಿಕ ಜೀವನದ ಬಗ್ಗೆನೇ ನಿಮಗೆ ಆಸಕ್ತಿ ಇತ್ತು, ಅಥವಾ ಈ ಕ್ಷೇತ್ರವನ್ನು ಬಿಟ್ಟು ಬೇರೆ ಯಾವ್ದಾದ್ರು ಯೋಚನೆ ಮಾಡಿದ್ರಾ ಬಾಲ್ಯದಲ್ಲಿ? ಅಂದರೆ ನಾನು ಬೇರೆ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಅಥವಾ ಬೇರೆ ಕಾಂಟ್ರಾಕ್ಟರ್, ತಂದೆಯವರ ವೃತ್ತಿಯನ್ನು? ನಮ್ಮ ತಂದೆಯವರ ವೃತ್ತಿಯನ್ನೇ ಮಾಡ್ಕೊಂಡು ಹೋಗ್ಬೇಕಂತ ನಾನು ಬಯಸಿದ್ದೆ, ಮಾಡ್ಕೊಂಡು ಬಂದೆ.
91ರಿಂದ 94 ಗಂಟ ಕಾಂಟ್ರಾಕ್ಟ್ರಾಗೆ ಬಂದೆ ನಾನು. BDO ಅಲ್ಲಿ ಯಲಹಂಕ ತಾಲೂಕು ಬೋರ್ಡ್ಲಿಂದ ನಾನು ಅಲ್ಲಿ ಕಾಂಟ್ರಾಕ್ಟ್ರ್. ಇದೆಲ್ಲ ನಮ್ಮ ಭಾಗ ಎಲ್ಲ ಯಲಹಂಕ ಕ್ಷೇತ್ರ ಇತ್ತು ಅವಾಗ. ಆ ಯಲಹಂಕ ಕ್ಷೇತ್ರ ಸೇರೋದ್ರಿಂದ ನಾವು ಅಲ್ಲಿ ತಾಲೂಕು ಆಫೀಸಲ್ಲಿ ಅಲ್ಲೇ ಬರೋದು ನಮಗೆ BDO ಆಫೀಸು, ಬೆಂಗಳೂರು ಡೆವಲಪ್ಮೆಂಟ್ ಆಫೀಸ್ ಅಂದ್ಬಿಟ್ಟು. ಅಲ್ಲಿಂದ ನಾವು ಕೆಲಸಗಳು ತೊಗೊಂಡ್ಬಂದು ಇಲ್ಲಿ ಪಂಚಾಯತಿಯಲ್ಲಿ ನಿಂತು ಕೆಲಸ ಮಾಡಿ ಒಂಥರ ಜನಗಳಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಸ್ಪಂದಿಸ್ಕೊಂಡು ಜನರಲ್ಲಿ ನನ್ನ ತಂದೆಯವರ ಹೆಸರು ಚೆನ್ನಾಗಿತ್ತು, ಇಂಥವ್ರ ಮಗ ಅಂತ ನನಗೆ ಅದೊಂದು ಗ್ರಿಪ್ ಸಿಕ್ತು. ಆ ಅವಕಾಶದಲ್ಲಿ ನನಗೆ ಅನುಕೂಲ ಆಗಿದೆ. ನಿಮ್ಮ ತಂದೆಯವರು ರಾಜಕಾರಣದಲ್ಲಿದ್ದರು, ಹಾಗಾಗಿ ನೀವು ರಾಜಕಾರಣಕ್ಕೆ ಹೋಗಬೇಕು ಅಂತೇಳಿ ಆಲೋಚನೆಯನ್ನು ಮಾಡಿದ್ರಿ. ಈ ಕಾಲೇಜು ನಿಮ್ಮ ಶಿಕ್ಷಣ ಎಲ್ಲಿವರೆಗೂ ಮುಂದುವರಿಸಿದ್ರಿ? ನಾನು 2nd PUC ಗಂಟ ಓದಿದೆ ಅಷ್ಟೇ. ಆಮೇಲೆ ನಿಮಗೆ ಈ ಸಾರ್ವಜನಿಕ ಕ್ಷೇತ್ರಕ್ಕೆ ಬಂದ್ಬಿಟ್ಟೆ ನಾನು. ಹೌದಾ? ಆಗ ನಿಮಗೆ ಏನಾದರೂ ಈ ಸಂಘಟನೆಗೆ ಸಂಬಂಧಪಟ್ಟಂಥ ಘಟನಾವಳಿಗಳು ನಿಮಗೆ ಕಾಲೇಜ್ ಜೀವನದಲ್ಲಿ ಏನಾದರೂ ನಡೆದಿರ್ತಕ್ಕಂಥದ್ದು ಏನಾದರೂ ನೆನಪಿದೆಯಾ ನಿಮಗೆ? ನಾನು ಕಾಲೇಜ್ ಡೇಸಲ್ಲಿ ಹುಡುಗರು ಎಲೆಕ್ಷನ್ ನಿಂತ್ಕೊತಾ ಇದ್ರು, ನಾನು ನಿಂತ್ಕೊಂಡಿಲ್ಲ. ನಮ್ಮ ಸ್ನೇಹಿತರಿಗೆ ನಾನು ಸಹಾಯ ಮಾಡಿದೆ ಅವಾಗ ಓಡಾಡ್ಕೊಂಡು ಅವ್ರ ಜೊತೆಲಿ ಮೇಕರ್ ಆಗಿದ್ರಿ. ಅಷ್ಟೇ. ನಾವು ಯಾವಾಗ ಈ ಲೋಕಲಲ್ಲಿ 96ರಲ್ಲಿ ಮಹಾನಗರ ಪಾಲಿಕೆ ಅಂತ ಬಂತು. 91ರಲ್ಲಿ ನಾನು ಯೂತ್ ಕಾಂಗ್ರೆಸ್ಸಲ್ಲಿ ಜಾಯ್ನ್ ಆಗಿದೆ. ಆವಾಗಿಂದ ಕಾಂಗ್ರೆಸ್ಸಲ್ಲಿ ಬಂದು ಆಮೇಲೆ 96ರಲ್ಲಿ ಹೊಸದಾಗಿ ಫಸ್ಟ್ 87 ವಾರ್ಡ್ ಬೆಂಗಳೂರು ಮಹಾನಗರ ಪಾಲಿಕೆ ಇತ್ತು. ಆಮೇಲೆ 100 ವಾರ್ಡ್ ಮಾಡಿದ್ರು. ಆ 100 ವಾರ್ಡಲ್ಲಿ ಇದೆಲ್ಲ ನಮ್ಮ 90 ಕಾವಲ್ ಬೀಸಂದ್ರೆಲ್ಲ ಸೇರ್ಕೊಂತು. ಸೊ ನಾವು ಇಲ್ಲಿ ಬೆಳಗ್ಗೆ ಒಂದು 8 o'clock ವಾಕಿಂಗ್ ಬರ್ತೀವಿ. ಸೊ ಅದೇ ಸಂದರ್ಭದಲ್ಲಿ ನಮ್ಮ ಅಖಂಡ ಶ್ರೀನಿವಾಸ ಮೂರ್ತಿಯವರು ಬರ್ತಾರೆ. ಸೊ ಇದು ರೆಗ್ಯುಲರ್ ರೂಟೀನ್ ನಮ್ಮದು. ಸೊ ಅಪ್ ಟು 9 o'clockವರೆಗೂ ವಾಕ್ ಮಾಡಿಬಿಟ್ಟು ಒಂದು 15 ಮಿನಿಟ್ಸು ಅಲ್ಲಿ ಫ್ರೀ ಎಕ್ಸಸೈಸ್ ಮಾಡ್ತೀವಿ. ಸೊ ಅದಾದಮೇಲೆ ನಾವು ಬೆಳಗ್ಗೆ ನಮ್ಮ ಇದು ಬಿಸ್ನೆಸ್ಗೆ ಇದು ಮಾಡ್ತೀವಿ. ಸೊ ಈ ಥರ ರೂಟೀನಾಗಿ ಆಲ್ಮೋಸ್ಟ್ ನಾವು 365 ಡೇಸಲ್ಲಿ 360 ಡೇಸ್ ಸಿಗ್ತಾ ಇರ್ತೀವಿ. ಯಾವಾಗಲೂ ಒಂದು ಸತಿ ಇನಿಷಿಯಲ್ ಆಗಿ ಏನಾದರೂ ಕಾರ್ಯಕ್ರಮಗಳಿದ್ದರೆ ನಾವು. ನಾನು ಇದ್ದಿದ್ದು ಮುಂಚೆ ಬೇರೆ ಪಕ್ಷದಲ್ಲಿದ್ದೆ. ಅವಾಗಿಂದ ನಾನು ನೋಡ್ಕೊಂಬಂದಿದ್ದೀನಿ. ಬೇರೆ ಪಕ್ಷ MLA ಆಗಿದ್ದರು, ಅವ್ರ ಜೊತೆಲಿದ್ದು ಬೆಳೆದು ಬಂದವನು ನಾನು. ಅವರು ಮಾಡೋದಕ್ಕಿಂತ ಕೆಲಸ ಇವರು ಜಾಸ್ತಿ ಮಾಡಿದ್ದಾರೆ. ಅದು ನಾವು ಅವ್ರನ್ನ ಮೆಚ್ಚಲೇಬೇಕು. ಸೋತಿದ್ರೂ ಅವರು ಕೆಲಸ ಬಿಟ್ಟಿಲ್ಲ, ಪಬ್ಲಿಕ್ ಸರ್ವಿಸ್ ಕೊಟ್ಟಿದ್ದಾರೆ. ಆದರೆ ಪ್ರೆಸೆಂಟ್ MLA ಯಾರಿದ್ರು ಅವಾಗ ಅವ್ರು ಕೊಟ್ಟಿಲ್ಲ, ಇವರು ಮಾಡಿದ್ದಾರೆ. ಆ ರಿಟರ್ನ್ಸೇ ಇವ್ರಿಗೆ ಸಿಕ್ಕಿರೋದು. ಸಿಟ್ಟಿಂಗ್ MLA ಏನಿದ್ರು ಅವಾಗ ಅವ್ರು ಏನೂ ಮಾಡಿಲ್ಲ. ಇವ್ರು ಸೋತಿದ್ರು. ನಾನು ಸಿಟ್ಟಿಂಗ್ MLA ಜೊತೆಲಿದ್ದೆ, ಆದರೆ ಇವ್ರು ಸೋತಿದ್ರು, ಆದರೂ ಕೆಲಸ ಮಾಡಿದ್ದಾರೆ. ಆ ಇದಕ್ಕೆ ಇವ್ರಿಗೆ ಆ ಕ್ರೆಡಿಟ್ ಸಿಕ್ಕಿದೆ. ಇವತ್ತು ಹೇಳ್ತೀನಿ ಕೇಳಿ, ಇವರು ಯಾರು ಲೀಡ್ರ್ ನಂಬ್ಕೊಂಡು ಹೋಗಲ್ಲ, ಜನಗಳು ನಂಬ್ಕೊಂಡು ಹೋಗ್ತಾರೆ. ಪ್ರತಿಯೊಂದು ಜನಗಳ ಹತ್ರ ನಂಬರ್ ಇದೆ ಇವ್ರದ್ದು, ಪಬ್ಲಿಕ್ ಹತ್ರ ಇದೆ ನಂಬರ್. ಇವ್ರು ಡೈರೆಕ್ಟ್ ಫೋನ್ ಮಾಡ್ತಾರೆ. ಈಗ ನಾನು ಲೀಡ್ರ್ ಅಂತ ಹೇಳ್ಬಿಟ್ಟು ನನ್ನ ಜೊತೆಲಿರೋರೆಲ್ಲ ನನಗೆ ಫೋನ್ ಮಾಡಿ ಅವ್ರ ಮುಖಾಂತರ ನನ್ನ ಮುಖಾಂತರ ಇನ್ನೊಬ್ಬರ ಹತ್ರ ಹೋಗಲ್ಲ. ಅಖಂಡ ಶ್ರೀನಿವಾಸ ಮೂರ್ತಿ ಅಂದರೆ ಡೈರೆಕ್ಟಾಗಿ ಹೋಗ್ತಾರೆ. ಡೈರೆಕ್ಟ್ ಟಚ್ ಇದೆ, ಕೆಲಸನೂ ಮಾಡ್ತಾಯಿದ್ದಾರೆ. ಅದು ಮೆಚ್ಚೋಂಥ ವಿಷಯ. ಮುಂಚೆ MLA ಇದ್ರಲ್ಲ, ಭೇಟಿ ಮಾಡೋಕ್ಕಾಗ್ತಿರ್ಲಿಲ್ಲ. ಒಬ್ಬ ಲೀಡ್ರ್ ಮುಖಾಂತರನೇ ಹೋಗ್ಬೇಕಿತ್ತು, ಜನಗಳ ಹತ್ರ ಬರ್ತಾ ಇರಲಿಲ್ಲ. ನನ್ನ ಎಕ್ಸ್ಪೀರಿಯೆನ್ಸ್ ಆಗಿದೆ, ನಾನು ಇದ್ನಲ್ಲ ಅಲ್ಲಿ. ಇವಾಗಿರೋ MLA ಜೊತೆ ನಾನಿದ್ದೀನಿ. ಇವ್ರು ಹೆಂಗಿದ್ದಾರೆ ಅಂತ ನನಗೆ ಗೊತ್ತಿದೆ. ಅವಾಗಿರೋ MLA ಹಂಗಿರಲ್ಲ, ಯಾರಾದರೂ ಹುಡ್ಕೊಂಡು ಹೋಗ್ಬೇಕು, ಯಾರಾದರೂ ಲೀಡ್ರ್ ಮುಖಾಂತರ ಹೋಗ್ಬೇಕು. ಅದು ಏನಾಗುತ್ತೋ ಬಿಡುತ್ತೋ ಸೆಕೆಂಡ್ರಿ, ಲೀಡ್ರ್ ಮುಖಾಂತರನೇ ಹೋಗ್ಬೇಕು. ಇವ್ರು ಡೈರೆಕ್ಟ್ ಯಾರ ಹತ್ರ ಟಚ್ ಇರಲಿಲ್ಲ, ಆದರೆ ಇವ್ರು ಎಲ್ಲರ ಟಚ್ಚಲ್ಲಿದ್ದಾರೆ. ನಾವು ಸುಮಾರು ಇವರು 15 ವರ್ಷದಿಂದ ನಾನು ಅವರ ಆತ್ಮೀಯನಾಗಿ ಈ ಪಕ್ಷಕ್ಕೆ ದುಡಿತಾ ಇದ್ದೀವಿ. ಮತ್ತು ಅವರ ಜೊತೆಯಲ್ಲೇ ನಾವು ನಿರಂತರವಾಗಿ ಸಮಾಜ ಸೇವೆಯನ್ನು ಮಾಡ್ತಾಯಿದ್ದೀವಿ. ಅವರು ಒಬ್ಬ ಸರಳ ವ್ಯಕ್ತಿ. ನಾವು ಯಾವಾಗ ಹೋದ್ರೂ ಅಣ್ಣ ಈ ಸಮಸ್ಯೆ ಇದೆ, ಆ ಸಮಸ್ಯೆ ಇದೆ ಅಂತ ಪ್ರತಿಯೊಬ್ಬರೂ ಇಲ್ಲಿ ಕಾರ್ಯಕರ್ತರು ಆ ಲೀಡ್ರು ಈ ಲೀಡ್ರ್ ಇಲ್ಲ. ಅವರ ಒಂದು ಶ್ರೀನಿವಾಸ ಮೂರ್ತಿಯವರ ಒಂದು ದೃಷ್ಟಿಯಲ್ಲಿ ಎಲ್ಲರೂ ಎಲ್ಲ ಒಂದೇ ಆಗಿ ನೋಡ್ತಾರೆ. ಮತ್ತು ಏನೇ ಸಮಸ್ಯೆ ಇದ್ರೂ ಪ್ರತಿಯೊಬ್ಬ ಚಿಕ್ಕ ಹುಡುಗನೂ ಹೋಗಿ ಅಣ್ಣ ಈ ಥರ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅವರು ಅದನ್ನು ಸ್ಪಂದಿಸ್ತಾರೆ. ಮತ್ತು ಯಾವಾಗ ಹೋದ್ರೂ ಸಿಗ್ತಾರೆ. ಈ ವಾರ್ಡ್ ಆ ವಾರ್ಡ್ ಅಂತ ಏನೂ ಇಲ್ಲ, ಎಲ್ಲ ವಾರ್ಡ್ನಲ್ಲೂ ಒಳ್ಳೆಯ ಒಂದು ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ಜನರಿಗೆ ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸ್ತಾರೆ ಅವರು. ದಿ ರಿಯಲ್ ಬಿಗ್ ಬಾಸ್. ಸರ್, ಈಗ ನಿಮ್ಮ ಬಾಲ್ಯ ಜೀವನದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಬಾಲ್ಯ ಜೀವನದಲ್ಲಿ ನೀವು ತಂದೆ ತಾಯಿಗಳ ಜೊತೆ ಕಳೆದಿರ್ತಕ್ಕಂಥ ಮತ್ತು ಅಲ್ಲಿ ನಿಮಗೆ ಯಾವ ಥರ ನೀವು ಬಂದ್ರಿ ಅಂತಕ್ಕಂಥದ್ರ ಬಗ್ಗೆ ನಿಮ್ಮ ಮಾತಿಂದನೇ ಸ್ವಲ್ಪ ಕೇಳೋಣ. ಅಂದರೆ ಏನಾದರೂ ನೀವು ತಂದೆ ತಾಯಿಗಳು ಒಳ್ಳೆಯ ಹುಡುಗ ಅಂತ ಹೇಳ್ತಿದ್ರು ಅಥವಾ ತುಂಟಾಟ ಮಾಡ್ತಾಯಿದ್ರು, ನೀವು ಆ ಥರದ ಇದರಲ್ಲಿ ಯಾವ ಥರ ಇದ್ರಿ ಅಂತಕ್ಕಂಥ? ಅಂದರೆ ನನ್ನ ತಾಯಿಗೆ ನನ್ನ ಮುದ್ದು ಮಗ. ನಮ್ಮ ತಂದೆಯವರು ಅಂತೂ ನನ್ನ ಮೇಲೆ ಭಾರಿ ಆಸೆ ಇತ್ತು. ಅದಕ್ಕೆ ಕೋಪಿಷ್ಟು ಜಾಸ್ತಿ. ಅಂದರೆ ಅವ್ರು ಬರ್ತಾರೆ, ನಾವು ಅಷ್ಟು ದೂರ ನಿಂತ್ಕೊಂಡು ಓಡೋಗ್ತಾಯಿದ್ರಿ ಹೆದರ್ಕೊಂಡು. ಆ ಥರ ಒಂದು ರೆಸ್ಪೆಕ್ಟ್ ಇತ್ತು ಆ ಕಾಲದಲ್ಲೆಲ್ಲ. ತಂದೆ ಅಂದರೆ ತಂದೆ ಅವ್ರು ಬಂದರು ಅಂದರೆ ಓಡೋಗ್ತಾಯಿದ್ರಿ. ಆಮೇಲೆ ಅವ್ರು ಕುತ್ಕೊಂಡು ಆದಮೇಲೆ ಊಟ ಮಾಡಿ ಅವ್ರು ಫ್ರೀಯಾಗಿದ್ದಾಗ ಬಂದು ಮಾತಾಡ್ತಾಯಿದ್ರಿ.
ಅವ್ರ ಜೊತೆ ಎಲ್ಲ ಸ್ಪಂದಿಸ್ಕೊಂಡು ನಮಗೂ ಒಳ್ಳೆ ಈ ಥರ ಇರಬೇಕು, ಜನಗಳ ಜೊತೆಯಲ್ಲಿ ಓಡಾಡಬೇಕು, ಒಳ್ಳೆಯದಾಗಬೇಕು ಅಂತ ಒಂದು ಸಲಹೆ ಕೊಡ್ತಾಯಿದ್ರು. MLA ಆಗುವ ದಿನದವರೆಗೂ ನಿಮ್ಮ ತಂದೆ ತಾಯಿಗಳು ನಿಮ್ಮ ಜೊತೆ? ಇಲ್ಲ, ನನಗೆ 17 ವರ್ಷ ಇದ್ದಾಗ ನನ್ನ ತಾಯಿ ತೀರ್ಕೊಂಡ್ರು 1987ರಲ್ಲಿ. ಹಾಗೂ ನಮ್ಮ ತಂದೆಯವರು ಕಾರ್ಪೊರೇಷನ್, ನಾವು ಇಬ್ಬರು ನನ್ನ ತಂದೆಯವ್ರ ಜೊತೆ ನಾನು ಅವರು ಒಂದು ವಾರ್ಡಲ್ಲಿ ನಿಂತ್ಕೊಂಡ್ರು, ನಾನೊಂದು ವಾರ್ಡಲ್ಲಿ ನಿಂತ್ಕೊಂಡೆ ಎಲೆಕ್ಷನ್ಗೆ, ಕಾರ್ಪೊರೇಷನ್ಗೆ. ಅವರು ಸಗಾಯಿಪುರ ವಾರ್ಡಲ್ಲಿ ನಿಂತಿದ್ದರು, ನಾನಿಲ್ಲಿ ಕಾವಲ್ ಬೈಸಂದ್ರ ವಾರ್ಡ್ ಅಂತ 95ರಲ್ಲಿ ನಿಂತಿದ್ದೆ, 95ನೇ ವಾರ್ಡು. ಅವನು 90 ಓಟಿಂದ ಡಿಫೀಟ್ ಆದೆ. ಅವ್ರು ಬೇಜಾರು ಬಿದ್ದರು, ಗೆಲ್ಲಿಯವ್ರು ನೀನೇ ಗೆದ್ದೆ, ಜನ ಈ ಥರ ಲೀಡರ್ಸ್ ಮೋಸ ಮಾಡಿದ್ರು ಅಂತ ತಲೆ ಕೆಡ್ಸ್ಕೊಳೋದು ಬೇಡ, ಜೀವನ ಪ್ರಾರಂಭದಲ್ಲಿ ಇದೆಲ್ಲ ಆಗದೆ ಮುಂದುವರಿಸುವಂಥ ಸಲಹೆ ಕೊಟ್ಟು ಅವ್ರ ಆಶೀರ್ವಾದದಲ್ಲಿ ಬಂದೆ. 1997ರಲ್ಲಿ ತೀರ್ಕೊಂಡ್ರು ಅಂತ ನಾವು ಸ್ವಲ್ಪ ಅಪ್ಸೆಟ್ ಆಯ್ತು ಮೈಂಡು, ಏನು ಮುಂದಕ್ಕೆ ಹೆಂಗೆ ಏನಾದ್ರು ಸ್ವಲ್ಪ ಯೋಚನೆ ಮಾಡೋ ಪರಿಸ್ಥಿತಿ ಬಂತು. ಆಮೇಲೆ ದೇವ್ರ ಮೇಲೆ ಭರವಸೆ ಇಟ್ಕೊಂಡು ದೇವ್ರನ್ನ ನಮ್ಮನ್ನು ಕಾಪಾಡ್ದು ಕೈ ಬಿಟ್ಟಿಲ್ಲ. ನನ್ನ ಮನೆ ದೇವರು ಚಂಪಕರಾಮ ಸ್ವಾಮಿ ದೇವರು, ಈಶ್ವರನ ಆಶೀರ್ವಾದ, ಮಂಜುನಾಥನ ಆಶೀರ್ವಾದ, ನನ್ನ ತಂದೆ ತಾಯಿ ಆಶೀರ್ವಾದ ಮೇಲೆ ಮುಂದುವರ್ಸ್ಕೊಂಡು ಬಿಸ್ನೆಸ್ ಮಾಡ್ಕೊಂಡು ಮತ್ತು ನನಗೆ ರಾಜಕೀಯದಲ್ಲಿ ಪ್ರವೇಶ ಮಾಡ್ಕೊಂಡು ಬಂದ್ರಿ. ಯೌವನದ ದಿನಗಳಲ್ಲಿ ನಿಮ್ಮ ಸ್ನೇಹಿತರ ಜೊತೆ ಕಳೆದಿರ್ತಕ್ಕಂಥ ಘಟನಾವಳಿಗಳು, ಅಥವಾ ಯಾರಾದರೂ ನಿಮ್ಗೆ ಆ ಸಂದರ್ಭದಲ್ಲಿ ಮೋಸವನ್ನು ಮಾಡಿರ್ತಕ್ಕಂಥದ್ದು, ಅಥವಾ ಇನ್ನು ತುಂಬ ಸಂತೋಷವಾಗಿರ್ತಕ್ಕಂಥದ್ದು, ಆ ಸಂದರ್ಭದಲ್ಲಿ ಏನಾದರೂ ಘಟನಾವಳಿಗಳು ನಿಮ್ಗೆ ನೆನಪಿದೆಯಾ? ನಮಗೇನು ಮೋಸ ಮಾಡಿದಂಥದ್ದು ಯಾರಿಲ್ಲ ಸರ್. ನಾವು ಅಷ್ಟೊಂದು ಇಂಟ್ರೆಸ್ಟ್ ಕೊಡ್ತಾ ಇರಲಿಲ್ಲ, ಯಾವುದ್ರಲ್ಲೂ ಆಸಕ್ತಿ ತೋರಿಸ್ತಾ ಇಲ್ಲ. ನಮ್ಮ ಕೆಲಸ ಏನೋ ನಾವೇನೋ ಆ ಥರ ಇದ್ರಿ. ಆಮೇಲೆ ಒಂದು ಸಂಘ ಮಾಡಿದ್ರಿ, ಭುವನೇಶ್ವರಿ ಗೆಳಯರ ಬಳಗ ಅಂತ. ಗಣೇಶ ಉತ್ಸವ ಮಾಡಿಸ್ತಾಯಿದ್ದೆ, ರಾಜ್ಯೋತ್ಸವ ಮಾಡಿಸ್ತಾಯಿದ್ದೆ, ಮೇರಿ ಹಬ್ಬ ಮಾಡಿಸ್ತಾಯಿದ್ದೆ. ಈ ಥರ ಅನೇಕ ರೀತಿಯ ಕಾರ್ಯಕ್ರಮಗಳು ಮಾಡಿಕೊಂಡು ಜನಗಳ ಮಧ್ಯೆ ಹೆಚ್ಚಿನ ಒತ್ತು ಕೊಟ್ಕೊಂಡು ಓಡಾಡಿಕೊಂಡು ಏನು ಮಾಡಬೇಕು ಅಂತ ಓಡಾಡ್ತಾಯಿದ್ವಿ ಸರ್. ಈಗ MLA ಆದ ಬದುಕಿನ ನಂತರದಕ್ಕೂ ಈಗ ಮೊದಲು ನೀವು ಇದ್ರಲ್ಲ, ಈಗ ಹಬ್ಬ ಮಾಡಿಕೊಂಡು ಗಣೇಶನ ಹಬ್ಬ ಮಾಡಿಕೊಂಡು ಎಲ್ಲ ಸಾಮಾನ್ಯ ಮನುಷ್ಯ ರೀತಿ ಇದ್ರಲ್ಲ, ಅದರಲ್ಲಿ ಯಾವ್ದು ನಿಮಗೆ ಹೆಚ್ಚು ಸಂತೋಷ ಕೊಡ್ತಾ ಇದೆ ಅನ್ಸುತ್ತೆ ಸರ್? ಬಟ್ ಆಗ ಅಂದರೆ ಜನಗಳ ಮಧ್ಯೆ ಎಲ್ಲ ಓಡಾಡಿಕೊಂಡು ಒಂದು ಕಾರ್ಯಕ್ರಮಗಳು ಮಾಡಿಕೊಂಡು ಜನಗಳ ಮಧ್ಯೆ ಓಡಾಡ್ಕೊಂಡು ಒಂಥರ ಸಂತೋಷವಾಗಿರ್ತಾ ಇದ್ವಿ. ಶಾಸಕನಾದ್ಮೇಲೆ ಜವಾಬ್ದಾರಿ ಜಾಸ್ತಿ ಆಯಿತು. ಇಡೀ ಕ್ಷೇತ್ರದ ಜನತೆ ಆಶೀರ್ವಾದ, ಆ ದೇವರ ಆಶೀರ್ವಾದ, ನಮ್ಮ ಕುಮಾರಣ್ಣವ್ರ ಆಶೀರ್ವಾದ, ನಮ್ಮ ಜಮೀರಣ್ಣವ್ರ ಆಶೀರ್ವಾದದಿಂದ ನಾನು ಈ ದಿನ ಶಾಸಕನಾಗೋಕ್ಕೆ ಸಾಧ್ಯವಾಯಿತು. ನೀವು ನಿಮ್ಮದು ವಿವಾಹ ಯಾವಾಗಾಯಿತು, ಅಥವಾ ಇದು ಏನು ಅರೇಂಜ್ಡ್ ಮ್ಯಾರೇಜಾ ಅಥವಾ ಲವ್ ಮ್ಯಾರೇಜಾ ನಿಮ್ಮದು? ಇಲ್ಲ, ನಮ್ಮದೆಲ್ಲ ಅರೇಂಜ್ಡ್ ಮ್ಯಾರೇಜೇ. ಫೆಬ್ರವರಿ 8ನೇ ತಾರೀಕು 93ನೇ ಇಸ್ವಿಯಲ್ಲಿ ನನ್ನ ಮದುವೆ ಆಯಿತು. ನನ್ನ ಶ್ರೀಮತಿ ಬಂದು ಇಲ್ಲೇ ಹೆಬ್ಬಾಳದಲ್ಲೇ ಅವ್ರ ಮನೆ. ಅವರು ಒಂದು ರಿಟೈರ್ಡ್ ಹೆಡ್ ಮಾಸ್ಟರ್ ಮಗಳು. ಅವರು SSC ಗಂಟೆ ಓದಿದರು, ಶೈಲೇಜಾ ಅಂದ್ಬಿಟ್ಟು. ಆ್ಯಕ್ಚುಲಿ ನೀವು ರಾಜಕಾರಣದಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂದಾಗ ಅವರು ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ರಾ ನಿಮ್ಮ ಮನೆಯವರು? ಎಲ್ಲದಕ್ಕೂ ಪ್ರೋತ್ಸಾಹ ಕೊಟ್ಟರು. ಮದುವೆ ಆಗುವ ಮೊದಲನೇ ಆ ಥರ? ಇಲ್ಲ, ಅದೆಲ್ಲ ಅವಾಗೇನು ತಿಳ್ಕೊಂಡಿರಲಿಲ್ಲ ಅವರು. ಆಮೇಲೆ ಎಲ್ಲದರಲ್ಲೂ ನನಗೆ ಸ್ಫೂರ್ತಿ ಕೊಟ್ಟು ನನ್ನ ಬೆನ್ನಿಲ್ಲ ನಿಂತ್ಕೊಂಡು ಎಲ್ಲ ಕಾರ್ಯಕ್ರಮದಲ್ಲೂ ಹಿಂದೆ ಇದ್ದು ಕೆಲಸ. ಈಗ ವಿಶೇಷ ಏನಂತಂದರೆ, ಈಗ ಬೇರೆ ನಾವು ಎಲ್ಲ MLAಗಳನ್ನು ನೋಡೋದಕ್ಕೂ ನಿಮ್ಮನ್ನು ನೋಡೋದಕ್ಕೂ ಒಂದು ಅಲ್ಲಿ ಭಿನ್ನತೆಯನ್ನು ನಾವು ಕಾಣ್ತೇವೆ, ವ್ಯತ್ಯಾಸವನ್ನು. ಅಂದರೆ ನಿಮ್ಮ ಮನೆಯವ್ರನ್ನ ಕೂಡ ನೀವು ಇಲ್ಲಿ ಕಾರ್ಪೊರೇಟರ್ ಆಗಿದ್ದಾರೆ ಅಂತಕ್ಕಂಥದ್ದು. ಖಂಡಿತ. ಇಬ್ಬರು ರಾಜಕಾರಣದಲ್ಲಿ ಹೇಗೆ ತೊಡಸ್ಕೊಳ್ಲಿಕ್ಕೆ ಆಗ್ತಾ ಇದೆ? ಈಗ 96ರಲ್ಲಿ ನಾನು ಸೋತ ಮೇಲೆ 96ರಲ್ಲಿ ಅದನ್ನೇ ಕಂಟಿನ್ಯೂ ಮಾಡ್ಕೊಂಬಂದು 2001 ಮತ್ತೆ ಲೇಡಿ ಆಯಿತು. ಆಗ ನಮ್ಮ ಸಿಸ್ಟರ್ನ ಕಾರ್ಪೊರೇಟರ್ ಮಾಡಿದೆ, ಅಶ್ವತ್ಥಮ್ಮ ಅಂದ್ಬಿಟ್ಟು. ಅವರು ಕಾರ್ಪೊರೇಟರ್ ಮಾಡಿ, ಅವರ ಹಸ್ಬೆಂಡ್ ಬಂದು ಅಂಬಿಕಾಪತಿ ಅಂತ, ಅವರು ಕಾಂಟ್ರಾಕ್ಟ್ರು. ಅವ್ರ ನೇತೃತ್ವದಲ್ಲೇ ವಾರ್ಡ್ಗಳ ಸಮಸ್ಯೆಗಳ ಕೆಲಸಗಳೆಲ್ಲ ಮಾಡಿಕೊಂಡು ಜನಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡು, ಆಮೇಲೆ ಮತ್ತೆ 2008ರಲ್ಲಿ ಬಂದಾಗ 2004ರಲ್ಲಿ ನಾನು ಸ್ವಲ್ಪ ನೋವು ತಿಂದೆ. ಟಿಕೆಟ್ ಅನೌನ್ಸ್ ಆಗಿತ್ತು, ನನಗೆ MLA ಟಿಕೆಟ್ ಅವಾಗೇ ಅನೌನ್ಸ್ ಆಗಿತ್ತು, ಯಲಹಂಕಕ್ಕೆ ಅಂತ JDS-ಇಂದ ಅನೌನ್ಸ್ ಮಾಡಿದರು. 2004ರಲ್ಲಿ ಅವಾಗ ನನಗೆ ಕೈ ತಪ್ಪಿತು ಟಿಕೆಟು. ಸರಿ, ಕೈ ತಪ್ಪೋಯ್ತಂತ ಒಂದು ಸ್ವಲ್ಪ ಅಪ್ಸೆಟ್ ಆದ. ಆಮೇಲೆ ಮತ್ತೆ ಅದನ್ನು ಕಂಟಿನ್ಯೂ ಮಾಡಿದೆ, ಅದನ್ನು ಅಲ್ಲಿಗೆ ನಿಲ್ಸೋಕೆ ಹೋಗಿಲ್ಲ, ಮತ್ತೆ ಕಂಟಿನ್ಯೂ ಮಾಡಿಕೊಂಡು ಮತ್ತೆ 2008ರಲ್ಲಿ ಚುನಾವಣೆ ಬಂತು. ಅವಾಗ ಹೋಗಿ ಕುಮಾರಣ್ಣವ್ರ ಹತ್ರ ಮಾತಾಡಿ ಈ ಥರ ಅಂಥೇಳಿ ಅವ್ರು ರಿಕ್ವೆಸ್ಟ್ ಮಾಡಿದಾಗ ಅವರು ಸ್ವಲ್ಪ ಇದು ಮಾಡಿದ್ರು. ಆಗ ಕುಮಾರಣ್ಣವರು ಇಲ್ಲ ಮಾಡೋಣ ಒಳ್ಳೆಯವನ್ನ ಅಂಥೇಳಿ ಅವ್ರ ಮನಸ್ಸಿಗೆ ಬಂದು ಅವ್ರು ಟಿಕೆಟ್ ಕೊಟ್ಟರು ನನಗೆ. ಅಖಂಡ ಶ್ರೀನಿವಾಸ ಮೂರ್ತಿಯವರು, ನಾವು MLA ಅಂತ ಇಲ್ಲ, ಅವರು ನಮಗೆ ಅಣ್ಣ ಅಂತಾರ. ಒಂದು ಫಸ್ಟ್ ಪಾಯಿಂಟ್ ಅಣ್ಣ. ನಾವು MLA ಅನ್ನ ಕರೆಯಲ್ಲ, ಅವ್ರು ಸಾಯರು ಅಂತಾರೂ ಕರೆಯಲ್ಲ, ಅಣ್ಣ ಅಂತೀರಿ ನಾವು. ಯಾರ ಜೊತೆಗೂ ಅವರು MLA ಥರ ಇರಲ್ಲ ಅವರು. ಆ್ಯಕ್ಚುಲಿ ಇರೋದು ಅವರು ಒಂದು ಅಣ್ಣ ತಮ್ಮ ಥರ ಎಲ್ಲರ ಜೊತೆಗೆ ಎಲ್ಲಾದರೂ ಇರಲಿ, ಕುತ್ಕೊಂಡ್ರೆ ಕೆಳಗಡೆನೂ ಕುತ್ಕೊತಾರೆ ಅವರು. ಎಲ್ಲಿ ಬೇಕಾದ್ರೆ ಕರೆದ್ರೆ ತಕ್ಷಣವೇ ಬಂದುಬಿಡ್ತಾರೆ. ಈ ಕ್ಷೇತ್ರ ಬಂದುಬಿಟ್ಟು ಪುಲ್ಕೇಶ್ ನಗರ, ಫಸ್ಟ್ ಯಲಹಂಕ ಇತ್ತು, ಆಮೇಲೆ ಪುಲ್ಕೇಶ್ ನಗರ ಆಗಿದೆ. ಸುಮಾರು 16 ವರ್ಷದಿಂದ ನಮಗೆ ಏನಿರಲಿಲ್ಲ ಇಲ್ಲಿ.
ಭಾಳ ಕಷ್ಟ ಆಯಿತು. ಇವಾಗ 1.5 ವರ್ಷ ಆಗಿದೆ. 1.5 ವರ್ಷದಿಂದ ನಮಗೆ ಏನಂದರೆ ನೀರು ಭಾಳ ಕಷ್ಟ ಇತ್ತು. ಇವಾಗ 1 ವರ್ಷದಿಂದ ನೀರು ವಾರಕ್ಕೆ 2 ಸಾರಿ 3 ಸಾರಿ ಬರ್ತಾಯಿದೆ. ಇಲ್ಲಾಂದ್ರೆ 15 ದಿವಸ 1 ತಿಂಗ್ಳಿಗೆ 1 ಸಾರಿ ನೀರು ನೋಡಬೇಕಾಗಿತ್ತು ನಾವು. ಭಾಳ ಕಷ್ಟ ಆಯಿತು. ಅಲ್ಲೇ ಒಂದೊಂದು ಬೋರ್ ಹಾಕೋರೆ. ಬೋರ್ಗಳು ಅಂದರೆ ಡೈಲಿ ನೀರಿದೆ. ಬೋರ್ ನೀರು ಬಿಟ್ಟರೆ ಕಾವೇರಿ ನೀರು ಬಿಟ್ಟರೆ ಬೋರ್ ನೀರು ಆರಾಮಾಗಿದೆ. ನಮ್ಮ ನಾಯಕರು ಅಂದರೆ ಆರ್ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಗೆದ್ದು ಬಂದ ಮೇಲೆ ಯಾವ ರೀತಿ ಜನಗಳಿಗೆ ಸ್ಪಂದನೆ ನೀಡ್ತಾ ಇದ್ದಾರೆ, ಯಾವ ರೀತಿ ಕಾಮಗಾರಿ ಕೆಲಸ ನಡೀತಾ ಇದೆ, ಯಾವ ರೀತಿ ಎಲ್ಲ ಜಾತಿ ಜನಾಂಗದವ್ರಿಗೆ ಒಟ್ಟುಗೂಡಿ ಅವರವ್ರ ಸಮಸ್ಯೆಯನ್ನು ಬಗೆಹರಿಸ್ತಾ ಇದ್ದಾರೆ ಅನ್ನೋದಕ್ಕೆ ಇದು ನಂಬರ್ 1 ಸಾಕ್ಷಿಯಾಗಿದೆ. ಅವರ ಹೆಸರು ಆರ್ ಅಖಂಡ ಶ್ರೀನಿವಾಸ ಮೂರ್ತಿ ಅಂತ. ಆ ರೀತಿ ಕರೆಯಲ್ಲ ಜನ. ಚಿಕ್ಕ ಹುಡುಗರು ಹೇಳಿದ್ರು ಶ್ರೀನಣ್ಣ ಬಂದರು, ದೊಡ್ಡವ್ರು ಹೇಳಿದ್ರು ಶ್ರೀನಣ್ಣ ಬಂದರು, ಹೆಂಗಸರು ಹೇಳಿದ್ರು ಶ್ರೀನಣ್ಣ ಬಂದರು ಅಂತ ಒಂದೇ ಒಂದು ಹೆಸರು ಪುಲಿಕೇಶಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಷ್ಟ ಕೇಳಿ ತಕ್ಷಣ ಸ್ಪಾಟಲ್ಲಿ ನೋ FIR ನೋ ಕಂಪ್ಲೇಂಟ್, ಜಜ್ಮೆಂಟ್ ಆನ್ ದಿ ಸ್ಪಾಟ್ ಆ ಥರ ಮಾಡಿ ಅವ್ರನ್ನ ಬಗೆಹರಿಸಿ ಇಲ್ಲಿಂದ ಕಳಿಸ್ತಾರೆ. ಅಖಂಡ ಶ್ರೀನಿವಾಸ ಮೂರ್ತಿ ಅವರು JDS ಶಾಸಕರಾಗಿದ್ದಾರೆ. ಈಗ ಅವ್ರು ಆಯ್ಕೆ ಆಗಿ ಸುಮಾರು 1 ವರ್ಷ ಆಗ್ತಾ ಇದೆ. ಈಗ 1 ವರ್ಷ ಟೈಮಲ್ಲಿ ಅವರು ಅಭಿವೃದ್ಧಿ ಮಾಡಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ 1 ವರ್ಷ ಇನ್ನೂ ತುಂಬ ಕಡಿಮೆ ಅಂತ ನನಗಂತ ಅನಿಸ್ತಿದೆ. ಇನ್ನೊಂದು ವರ್ಷದಲ್ಲಿ ನಾವು ನೋಡಬೇಕು ಯಾವ ಥರ ಅಭಿವೃದ್ಧಿಗಳ ಇದರಲ್ಲಿ ಆಗ್ತಾ ಇದೆ ಅಂತ. ನಾವು ಕಾಂಗ್ರೆಸ್ ಕಾರ್ಪೊರೇಟರ್ ಆಗಿದ್ದು JDS MLA ಆಗಿದ್ರೂ ಕೆಲವು ಸಭೆಗಳಲ್ಲಿ ನಾವು ಚರ್ಚೆ ಮಾಡ್ತೀವಿ ಡೆವಲಪ್ಮೆಂಟ್ ಬಗ್ಗೆ. ನಾವು ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿದಾಗ ಅವರು ಸ್ಪಂದನೆ ಮಾಡೋಕ್ಕೆ ಒಂದು ಪಾಸಿಟಿವ್ ಇದನ್ನು ತೋರಿಸ್ತಾ ಇದ್ದಾರೆ. ಆದರೆ ಅದು ಎಷ್ಟು ಮಟ್ಟಕ್ಕೆ ಕಾರ್ಯರೂಪಕ್ಕೆ ಬರ್ತದೆ ಅಂತ ನಾವು ಇನ್ನೊಂದು ವರ್ಷದಲ್ಲಿ ನಾವು ನೋಡಬೇಕಾಗ್ತದೆ. ಒಂದು ಶಾಸಕರಾಗಿ ನಮಗೆ ಸುಮಾರು ಸಭೆಗಳಲ್ಲಿ ನಾವು ಡೆವಲಪ್ಮೆಂಟ್ ಬಗ್ಗೆ ಚರ್ಚೆ ಮಾಡ್ತೀವಿ. ಮತ್ತು ಈ ಏರಿಯಾ ವಿಸಿಟ್ ಇದ್ದಾಗ ನಮ್ಮ BBMP ಕಮಿಷನರು ಅಥವಾ ಬೇರೆ ಇಂಜಿನಿಯರ್ಗಳು ಬೇರೆ ಇಲಾಖೆಯಿಂದ ಬಂದರೆ ಎಲ್ಲ ಜೊತೆಲಿ ಸೇರಿ ಕೆಲಸ ಮಾಡಬೇಕಾಗ್ತದೆ. ಅಂಥ ಸಮಯದಲ್ಲಿ ನಾವು ಭೇಟಿ ಆಗ್ತೀವಿ. ಪಕ್ಷ ಅಂತ ನಾವು ಮಾತಾಡೋದಿಲ್ಲ. ಅವರು JDS ಇರ್ಬೋದು, ನಾವು ಕಾಂಗ್ರೆಸ್ ಇರ್ಬೋದು, ನಮಗೆ ಒಂದೇ ಒಂದು ಜನ ನಮ್ಮ ಆಯ್ಕೆ ಮಾಡಿರೋದು ಅಭಿವೃದ್ಧಿ ಮಾಡೋಕ್ಕೆ. ಡೆವಲಪ್ಮೆಂಟ್ ವಿಷಯದಲ್ಲಿ ನಾವು ಮಾತಾಡ್ತೀವಿ. ಈಗ ಏನೇ ಒಂದು ಶಾಸಕರಿದ್ದರೆ ನಾವು ಖಂಡಿತ ಯಾವ ಪಕ್ಷ ಇದ್ರೂ ಶಾಸಕರ ಜೊತೆ ನಾವು ಸೇರಿಕೊಂಡು ನಾವು ಮಾಡಬೇಕಾಗ್ತದೆ. ಯಾಕಂದರೆ ಸುಮಾರು ಡೆವಲಪ್ಮೆಂಟ್ ವರ್ಕ್ಸು ಈಗ ಮ್ಯೂಚುವಲ್ ಆಗಿ ಹೋಗಬೇಕಾಗ್ತದೆ. ಅಂಥ ಸಮಯದಲ್ಲಿ ನಾವು ಮತ್ತು ನಮ್ಮ ಇಲಾಖೆ ಇಂಜಿನಿಯರ್ಗಳು ಬೇರೆ ಅಧಿಕಾರಿಗಳು ಜೊತೆ ಸೇರಿ ಮಾಡ್ತೀವಿ. ಸೊ ನಮ್ಮ ಪುಲಿಕೇಶಿ ನಗರ ಮಂಡಲದಲ್ಲಿ ನೋಡೋಕೆ ಹೋದರೆ ಇಟ್ಸ್ ಅ ಸೋಷಿಯೋ ಇಕನಾಮಿಕಲಿ ಬ್ಯಾಕ್ವರ್ಡ್ ರೀಜನ್ನು. ಇಲ್ಲಿ ತುಂಬಾ ಕೆಲಸ ಮಾಡಬೇಕಾಗಿರುತ್ತೆ. ಇಷ್ಟೇ ಮಾಡಿದ್ದಾರೆ ಅಷ್ಟೇ ಮಾಡಿದ್ದಾರೆ ಅಂತ ಹೇಳೋಕ್ಕೆ ಭಾಳ ಕಷ್ಟ. ಅವ್ರು ಮಾಡ್ತಾ ಇದ್ದಾರೆ, ಆದರೆ ಇನ್ನೂ ಮಾಡಲಿಕ್ಕೆ ತುಂಬ ಇದೆ. ಈಗ ಮಳೆ ಈಗ ಒಂದು 2-3 ದಿವಸದ ಹಿಂದೆ ನೋಡಿದರೆ ಮಳೆ ಬೀಳ್ತಾ ಇದೆ. ಅಲ್ಲಲ್ಲಿ ನೀವು ನಾವು ಈ ಜಾಗದಲ್ಲಿ ಈ ಪುಲಿಕೇಶಿ ನಗರ ವಾರ್ಡ್ ಅಂತಾರೆ ಇದಕ್ಕೆ. ಇಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಚೆನ್ನಾಗಿ ಆಗಿದೆ. ಇಲ್ಲಿ ಸ್ವಲ್ಪ ಸೋಷಿಯೋ ಎಕನಾಮಿಕಲಿ ಮೇಲ್ಮಟ್ಟಕ್ಕಿದ್ದಾರೆ. ಇನ್ನು ನಾವು ಈ ಪುಲಿಕೇಶಿ ನಗರ ಮಂಡಲಲ್ಲಿ 7 ವಾರ್ಡ್ ಇದೆ. ಇನ್ನು ನಾವು ಆ ಕಡೆ ವಾರ್ಡ್ಗಳೆಲ್ಲ ಹೋಗಿ ನೋಡಿದರೆ ಕಸ ಮತ್ತು ಈ ನೀರಿನ ಸಮಸ್ಯೆ, ಈಗ ಮಳೆ ಬಿದ್ದಿರೋ ಕಾರಣದಿಂದ ಸ್ವಲ್ಪ ಅದೆಲ್ಲ ಸರಿ ಮಾಡಬೇಕು. ಅದು ಅವರು ಏನೋ ಮಾಡ್ತಾಯಿದ್ದಾರೆ. ಈಗ ತಾನೇ ಒಂದು ವರ್ಷ ಆಗಿದೆ ಈಗ ಬಂದು. ಅವರು ಕೈಗೆ ಏನು ಆಗ್ತಾಯಿದೆ ಅವ್ರು ಮಾಡ್ತಾಯಿದ್ದಾರೆ, ಆದರೆ ಇನ್ನೂ ಮಾಡಬೇಕಾಗಿರುತ್ತೆ. ಪೊಲಿಟಿಕಲಿ ಅವರ ಹತ್ರ ನಾವು ಏನೋ ಸ್ವಲ್ಪ ಈ ಕೆಲಸ ಮಾಡಬೇಕು, ಈ ಕಸ ಗುಡಿಸ್ಬೇಕು, ಈ ಕೆಲಸಗಳು ನಡೀತಾ ಇಲ್ಲ ಅಂತ ನಾವು ಮಾತಾಡಿದ್ದೀವಿ. ನಾವು ಯಾವಾಗ ಹೋದರೂ ಅವರು ಯಾವ ಕೆಲಸ ಕೇಳಿದ್ರು ಮಾಡಿ ಕೊಡ್ತಾರೆ. ಇಷ್ಟು ಹೊತ್ತು ಸೋಷಲಿ ನಾವು ಅಷ್ಟೇನು ಮೂವ್ ಮಾಡಿಲ್ಲ ಇನ್ನೂ ಅವ್ರ ಹತ್ರ. ದಿ ರಿಯಲ್ ಬಿಗ್ ಬಾಸ್. ನಂಗೆ ತುಂಬಾ ಸಂತೋಷ ಇದೆ. ಯಾಕಂದರೆ ನಾವು ತುಂಬ ನಮ್ಮ ಡ್ಯಾಡಿ ತುಂಬ ಎಲ್ಲರಿಗೂ ಸಹಾಯ ಮಾಡ್ತಾರೆ. ಇದು ಅವ್ರಿಗೆ ತುಂಬ ಒಂದು ಒಳ್ಳೆ ಆಪರ್ಚುನಿಟಿ ಅನ್ಬೋದು ಜನರಿಗೆ ಸಹಾಯ ಮಾಡೋದು. ಬಿಕಾಸ್ ಎಲ್ಲರೂ ಸಹಾಯ ಮಾಡಬೇಕು ಅಂದ್ಕೊತಾರೆ. ಸೊ ಅವ್ರು ಮಾಡೋಕ್ಕಾಗಲ್ಲ. ಸೊ ನಮ್ಮ ಅಪ್ಪ ಅಮ್ಮಂಗೆ ಅದು ಆಪರ್ಚುನಿಟಿ ಬಂದಿದೆ. ಸೊ ನಾವು ಹೇಳ್ಕೊಬೋದು ನಮ್ಮಪ್ಪ MLA, ಹೀಗೆ ನಮ್ಮ ಮಮ್ಮಿ ಕಾರ್ಪೊರೇಟರು. ಸೊ ತುಂಬ ಖುಷಿ ಆಗುತ್ತೆ. ನನಗೆ ಖುಷಿ ಆಗ್ತಾಯಿತ್ತು. ಯಾಕಂದರೆ ಮನೆಗೆ ಬರೋರೆಲ್ಲರೂ ತುಂಬಾ ಜನ ಇರ್ತಾಯಿದ್ರು. ಸೊ ನನಗೆ ಎಲ್ಲ ಜನರು ಇದ್ದರೆ ನಂಗೆ ತುಂಬ ಖುಷಿ ಆಗ್ತಾಯಿತ್ತು. ಇನ್ನು ಯಾರು ಬಂದಿಲ್ಲ ಅಂದರೆ ನಮಗೆ ಬೇಜಾರಾಗ್ತಿತ್ತು. ಸೊ ನನಗೆ ಖುಷಿ ಆಗ್ತಿತ್ತು ನಮ್ಮ ಡ್ಯಾಡಿ ಎಲ್ಲರ ಜನರ ಜೊತೆ ಇದ್ದಾರೆ. ಮನೇಲಿ ನಮಗೇನು ಅಷ್ಟೊಂದು ಕಷ್ಟ ಅನಿಸ್ತಿದ್ದಿಲ್ಲ. ಯಾಕಂದರೆ ನಮ್ಮ ಅಕ್ಕನೂ ಇರ್ತಾಯಿದ್ಲು, ನಾನು ಇರ್ತಿದ್ದೆ. ಸೊ ಅದೇನು ನಮಗೇನು ಅನಿಸಿಲ್ಲ ಅಷ್ಟೊಂದು. ಮಾಮೂಲಿಯಾಗೇ ನಡ್ಕೊತಾರೆ. ನಾನು ಯಾರಿಗೂ ಹೇಳೋಕ್ಕೆ ಹೋಗಿಲ್ಲ ನಮ್ಮ ಡ್ಯಾಡಿ MLA
ಇಲ್ಲ ನಮ್ಮ ಮಮ್ಮಿ ಕೌನ್ಸ್ಲರ್ ಅಂತ. ಮೇ ಬಿ ಬರೀ ನನ್ನ ಫ್ಯೂ ಫ್ರೆಂಡ್ಸಿಗೆ ಮಾತ್ರ ಗೊತ್ತು, ಹೋಲ್ ಕ್ಲಾಸ್ಗೆ ಗೊತ್ತಿಲ್ಲ ನಮ್ಮಪ್ಪ MLA ಅಂತ. ಸೊ ನನಗೆ ಹೇಳ್ಕೊಳಕ್ಕೂ ಇಷ್ಟ ಆಗಲ್ಲ. ಸೊ ಅದಕ್ಕೆ ಏನು ಅನಿಸಲ್ಲ ನಮಗೆ. ಕೇಳಿದ್ರೆ ನಾನು ತುಂಬ ಖುಷಿ ಪಡ್ತೀನಿ, ಯಾಕಂದರೆ ಲೈಕ್ ನಮ್ಮಪ್ಪಂಗೆ ಹೇಳಿದ್ರು ಪರವಾಗಿ ನಾವು ಸಹಾಯ ಮಾಡೋಣ ಅಂತಲೇ ಅಂತಾರೆ. ಸೊ ನನಗೆ ತುಂಬಾ ಖುಷಿ ಆಗುತ್ತೆ. ಸೊ ಸಹಾಯ ಮಾಡ್ತೀನಿ ನಾನು. ಅದಕ್ಕೆ ನಮ್ಮಪ್ಪ ಅಂದರೆ ತುಂಬ ಖುಷಿ ಪಡೋದಂದರೆ ನಮ್ಮಪ್ಪ ಏನಕ್ಕೂ ಇಲ್ಲ ಅನ್ನೋದೇ ಇಲ್ಲ, ಎಲ್ಲದಕ್ಕೂ ಕೊಡಿಸ್ತೀನಿ ಅಂತಾರೆ. ಸೊ ತುಂಬ ಖುಷಿ ಆಗುತ್ತೆ. ನಮ್ಮ ಮಮ್ಮಿಗಿಂತ ನಮ್ಮ ಡ್ಯಾಡಿನೇ ನಂಗೆ ತುಂಬ ಇಷ್ಟ ಅನಿಸುತ್ತೆ. ಸೊ ನಮ್ಮ ಮಮ್ಮಿಗೂ ಗೊತ್ತು. ಸೊ ನಮ್ಮ ಡ್ಯಾಡಿ ಯಾವುದಕ್ಕೂ ಇಲ್ಲ ಅಂತಲೇ ಅನ್ನಲ್ಲ. ಸೊ ಅದಕ್ಕೆ ನಂಗೆ ತುಂಬ ಖುಷಿ ಆಗುತ್ತೆ. ಇವಾಗೂ ಅಷ್ಟೇ, ಯಾವುದಕ್ಕೂ ಲೈಕ್ ಎನ್ಕರೇಜ್ ಮಾಡ್ತಾರೆ, ಇನ್ನೂ ಹೋಗಮ್ಮ ಅಂತ. ಸೊ ಯಾವುದಕ್ಕೂ ಬೇಡ ಅನ್ನೋದೇ ಇಲ್ಲ, ಓದೋದಕ್ಕೂ ಅಷ್ಟೇ ಎನ್ಕರೇಜ್ ಮಾಡ್ತಾರೆ ಅವರು. ಸೊ ನಂಗೆ ತುಂಬಾ ಇಷ್ಟ. ಜನನೂ ಎಲ್ಲರೂ ಈಗ ಅಖಂಡ ಶ್ರೀನಿವಾಸ ಮೂರ್ತಿ ಬಂದ ಮೇಲೆ ನಮಗೆಲ್ಲ ಕೆಲಸಗಳಾಗ್ತಿದೆ. ರೋಡ್ ಆಗ್ಲೂಬೋದು, ನೀರಿನ ಸಮಸ್ಯೆ ಸ್ವಲ್ಪ ಜಾಸ್ತಿ ಇತ್ತು, ಅದೆಲ್ಲ ಸ್ವಲ್ಪ ಬಗೆಹರಿಸಿದ್ದಾರೆ. ಇದೇ ಊರಲ್ಲಿ ಹುಟ್ಟಿ ಬೆಳೆದಿರೋದಕ್ಕೆ ಇಲ್ಲಿರೋ ಅಕ್ಕಪಕ್ಕದಲ್ಲಿರೋ ದೊಡ್ಡವರೆಲ್ಲರೂ ನಮ್ಮೂರಲ್ಲೇ ಹುಟ್ಟಿ ಬೆಳೆದು MLA ಆಗಿ ಇಂಥ ಒಳ್ಳೊಳ್ಳೆ ಕೆಲಸ ಮಾಡ್ತಿದ್ದಾರಲ್ಲಪ್ಪ, ನಾವು ಒಂದು ಹೆಗ್ಲಿ ಹೇಳ್ಬಿಟ್ಟಿದ್ದಾರೆ. ಅದು ನನಗೆ ತುಂಬ ಸಂತೋಷನೇ. ಏನು ಪ್ರತಿಯೊಂದು ಕೆಲಸನೂ ಮಾಡಿಸಿದ್ದಾರಲ್ಲ, ಅಷ್ಟು ಇಂಟ್ರೆಸ್ಟ್ ಕೊಟ್ಟು ನಾನು ಶಾಸಕರಾದ್ಮೇಲೆ ನಾನು ಇಷ್ಟೆಲ್ಲ ಮಾಡ್ತೀನಿ, ಓಡಾಟ ಮಾಡ್ತೀನಿ ಅಂತ ಯಾವಾಗ ಹೇಳೋರು. ನನಗೆ ಅದೊಂದು ತುಂಬ ಸಂತೋಷ, ಇಷ್ಟೆಲ್ಲ ಮಾಡ್ತಿದ್ದಾರಲ್ಲ ಅನ್ನೋ ಒಂದು ಇದು. ಒಂದೊಂದು ಸತಿ ಅನಿಸಿದೆ, ಅಲ್ಲೇ ಫುಲ್ಲು ಇದ್ಬಿಟ್ಟಿದ್ದಾರಲ್ಲ, ಇನ್ನು ನಮ್ಮ ಕಡೆ ಇನ್ನೂ ಅವ್ರಿಗೆ ಇದು ಬಂದಿಲ್ವಲ್ಲ, ಎಲ್ಲ ಯಾವಾಗ ಆ ಕಡೆನೇ ಇರ್ತಾರಲ್ಲ ಅನಿಸುತ್ತೆ. ಆದ್ರೂ ಒಂದು ಮನ್ಸಲ್ಲಿ ನಾವೇ ಸಮಾಧಾನ ಮಾಡಿಕೊಂಡು ಏನಿದ್ರು ಅವ್ರು ನಮಗೋಸ್ಕರನೂ ಮಾಡ್ತಿದ್ದಾರಲ್ಲ, ಜನಗಳಿಗೋಸ್ಕರನೂ ಮಾಡ್ತಿದ್ದಾರೆ, ನಮಗೋಸ್ಕರನೂ ಮಾಡ್ತಿದ್ದಾರಲ್ಲ ಅನ್ನೋ ಥರ ಸಮಾಧಾನ ನಾನೇ ಮಾಡ್ಕೋತೀನಿ. ಇಲ್ಲ ಏನಿಲ್ಲ, ಅರೆ ಯಾವಾಗೂ ನಮ್ಮ ಫ್ಯಾಮ್ಲಿಲಿ ಎಲ್ಲರೂ ಇಬ್ಬರು ನಕ್ಕೊಂಡೇ ಇರ್ತೀರಾ, ಇಬ್ಬರು ಚೆನ್ನಾಗೇ ಇರ್ತೀರಾ, ಹೀಗೆ ಇರ್ರಿ ಅಂತ ಎಲ್ಲರೂ ಆಶೀರ್ವಾದ ಮಾಡ್ತಾರೆ. ಒಂದು ದಿವಸನೂ ಆಗಲಿ ನಾವು ಕಿತ್ಲಾಟ ಆಡೋದಾಗಲಿ, ಜಗಳ ಆಡೋದಾಗಲಿ, ಇಲ್ಲ ನನ್ನ ಮೇಲಾಗಲಿ ಇವರಾಗಲಿ, ನಾನು ಇವ್ರ ಮೇಲಾಗಲಿ ಯಾವತ್ತೂ ಹೇಳ್ಕೊಂಡಿರೋದೇ ಇಲ್ಲ. ಇದು ಕೌನ್ಸ್ಲರ್ ಆದಮೇಲೆ ನೋಡ್ದೆ, ನಿಮ್ಮ ಯಜಮಾನ್ರ ಕೈಲಿ ಆಗಲಿಲ್ಲ, ನೀನು ಗೆದ್ದುಬಿಟ್ಟಲ್ಲ ಅನ್ನೋ ಥರ ಜನ ಒಂದೊಂದು ಸತಿ ಚುಚ್ಚಿ ಹೇಳ್ತಾಯಿದ್ರು. ಆದಾಗ ನನಗೆ ನೋವಾಗ್ತಾಯಿತ್ತು, ಏನಪ್ಪ ನಾನು ಗೆದ್ಬಿಟ್ನಲ್ಲ, ನಮ್ಮ ಯಜಮಾನಿಗೆ ನಾನು ತೊಂದರೆ ಕೊಟ್ಟಂಗೆ ಆಯ್ತಲ್ಲ ಜೀವನದಲ್ಲಿ, ಅವ್ರಿಗೆ ಬೇಜಾರಾಗ್ತಿತ್ತೇನೋ ನಾನು ಈ ಥರ ಆಗಿರೋದಕ್ಕೆ ಅನ್ನೋ ಥರ ನೋವಾಗ್ತಾಯಿತ್ತು. ಅದೇ ನಾನು ದಿನ ದೇವ್ರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೆ, ನಾನು ಇದು ಪದವಿಯಲ್ಲಿ ಇದ್ದಂಗೆ ನಮ್ಮ ಯಜಮಾನ್ರು MLA ಆಗಬೇಕು ಅಂತ ದೇವ್ರನ್ನ ಪ್ರತಿನಿತ್ಯನೂ ಪ್ರಾರ್ಥನೆ ಮಾಡ್ಕೊತಿದ್ದೆ. ಅದೇ ರೀತಿಯಲ್ಲಿ ದೇವರು ನಮ್ಮ ಯಜಮಾನ್ರು ನಾನು ಪದವಿಯಲ್ಲಿ ಇದ್ದಾಗೇ MLA ಆಗಿರೋದು, ಅದೇ ಒಂದು ಸಂತೋಷದ ವಿಷಯ. ಅದೇ ಸೋತಾಗೂ ನಮ್ಮ ಯಜಮಾನ್ರು ಏನು ಅನಿಸ್ತು ಅಂತಂದರೆ ನನಗೇನು ಅನಿಸ್ತು ಅಂತಂದರೆ, ಈ ಸತಿ ಸೋತಿರ್ಬೋದು, ಮುಂದಕ್ಕೆ ಗೆದ್ದಿತಾರೆ, ಇವತ್ತೆಲ್ಲ ನಾಳೆ ಗೆದ್ದಿತಾರೆ. ಅದಕ್ಕೆ ಅವರು ಚೆನ್ನಾಗಿದ್ರೆ ನಾಳೆ ಇನ್ನೂ ಒಂದಲ್ಲ 10 ಎಲೆಕ್ಷನ್ ಆಗಲಿ ಮುಂದೆ ಗೆದ್ದಿತಾರೆ ಅನ್ನೋ ಒಂದು ವಿಶ್ವಾಸ ನನಗಿತ್ತು. MLA ಆಗೋಕ್ಕಿಂತ ಮುಂಚೆ ಎಲ್ಲ ಕಡೆಯೂ ಬರ್ತಾಯಿದ್ರು ನನ್ನ ಜೊತೆ. ಕ್ರಿಕೆಟ್ ಮ್ಯಾಚ್ ಇರಬೇಕಂದ್ರೆಲ್ಲ ಬರ್ತಾಯಿದ್ರು, ಪೇರೆಂಟ್ಸ್ ಟೀಚರ್ ಮೀಟಿಂಗೆಲ್ಲ ಬರ್ತಾಯಿದ್ರು. ಇವಾಗಂದರೆ ಬರೀ ಮಮ್ಮಿನೇ ಬರ್ತಾರೆ, ಯಾರು ಬರೋಲ್ಲ, ಬರೀ ನಮ್ಮ ಮಮ್ಮಿನೇ ಬರ್ತಾರೆ. ನಮ್ಮ ಡ್ಯಾಡಿ ಎಲ್ಲ ಬೇರೆ ಕಡೆ ಹೋಗಿರ್ತಾರೆ. ನಾನು ಟ್ಯೂಷನ್ಗೆ ಹೋಗ್ತೀನಿ, ಬೆಳಿಗ್ಗೆ ಹೊತ್ತು ಕ್ರಿಕೆಟ್ಗೆ ಹೋಗ್ಬಿಟ್ಟು ಆಮೇಲೆ ಸ್ಕೂಲ್ಗೆ ಹೋಗ್ತೀನಿ ಡೈರೆಕ್ಟಿಗೆ, ಹಂಗೆ ಆಮೇಲೆ ಬಂದು ಟ್ಯೂಷನ್ಗೆ ಹೋಗ್ತೀನಿ, ಆಮೇಲೆ ರಾತ್ರಿ ಬರ್ತೀನಿ. ನಾನು ನಮ್ಮ ಫ್ರೆಂಡ್ಸ್ಗೆ ವಿಧಾನಸೌಧ ಕರ್ಕೊಂಡು ಹೋಗ್ತೀನಿ ಬಾರೋ ಅಂತೆಲ್ಲ ಅಂತ ಇರ್ತೀನಿ. ಅವರು ಹೋಗೋಣ ಒಂದು ಸತಿ ಹೋಗಿರಿ ನಮ್ಮ ಫ್ರೆಂಡ್ಸ್ ಎಲ್ಲ. ಒಂದು ಸತಿ ನಮ್ಮ ಸ್ಕೂಲಲ್ಲಿ ಡೊನೇಷನ್ನು ಅದೆಲ್ಲ ಮಾಡಬೇಕಂದ್ರೆ ನಾನು ಹೋಗಿ ಡೊನೇಷನ್ ಜಾಸ್ತಿ ಕೊಡ್ತಿದ್ದೆ. ಆಮೇಲೆ ಒಂದು ಸತಿ 2009 ಫ್ಲಡ್ಡು ಏನಾಗಿತ್ತು ಕರ್ನಾಟಕದಲ್ಲಿ ಅಂದ್ಬಿಟ್ಟು ಇದು ಒಂದು 3000 ಕೊಟ್ಟಿದ್ದೆ ಸ್ಕೂಲ್ಗೆ. ಆಮೇಲೆ ಎಲ್ಲರೂ ಕೊಟ್ಟರು ಅಂತಲ್ಲ ಅಂತ ಇಲ್ಲ, ಒಂದೊಂದು ಸತಿ ಅನಿಸುತ್ತೆ, ಒಂದು ಸತಿ ಅನಿಸಲ್ಲ. ಓದಬೇಕಂದ್ರೆ ಟ್ಯೂಷನಲ್ಲೇ ಇರ್ತೀನಿ, ಪೇರೆಂಟ್ ಟೀಚರ್ ಮೀಟಿಂಗ್ ಬರಬೇಕಂದ್ರೆ ಇಲ್ಲ ಬರೋಲ್ಲ, ಅದೇ ಒಂದು ಸ್ವಲ್ಪ ಬೇಜಾರು. ನಾವು ಹಂಗೇನಿಲ್ಲ, ಅಂದರೆ ನಾವೆಲ್ಲ ಒಂದೇ ಮನೆಯಲ್ಲಿದ್ದೀರಲ್ಲ, ಎಲ್ಲರೂ ಒಂದೇ ಥರ ಟ್ರೀಟ್ ಮಾಡ್ತಾರೆ. ಏನು ಅಂದರೆ ಅಕ್ಕನ ಮಗ ತಮ್ಮನ ಮಗ ಆ ಥರ ಏನಿಲ್ಲ, ಎಲ್ಲ ಮಕ್ಕಳ ಥರನೇ ಒಂದೇ ಅವ್ರ ಥರನೇ ಟ್ರೀಟ್ ಮಾಡ್ತಾರೆ ಎಲ್ಲರನ್ನೂ. ಅದೇ ಥರ ಎಲ್ಲರೂ ಆಚೆ ಕರ್ಕೊಂಡೋದ್ರೆ ಎಲ್ಲರನ್ನೂ ಜೊತೆಗೆ ಕರ್ಕೊಂಡು ಹೋಗ್ತಾರೆ. ಏನಾದ್ರು ಕೊಡಿಸ್ಬೇಕಂದ್ರೆ ಎಲ್ಲರನ್ನೂ ಒಟ್ಟಿಗೆ ಏನಾದ್ರು ಎಲ್ಲ ಕೊಡಿಸ್ತಾರೆ. ಕೇಳಿದ್ರೆ ಎಲ್ಲರೂ ಒಂದೇ ಥರ ಟ್ರೀಟ್ ಮಾಡ್ತಾರೆ. ನಾವು ಮೊದಲು ಹಂಗೆ ನೋಡ್ತಾಯಿದ್ರಿ ಅವ್ರನ್ನ. ಅವರು ಅಷ್ಟು ಅಂದರೆ ನಮ್ಮನ್ನೇನು ಬೈಯೋದು ಏನು ಮಾಡ್ತಾಯಿದ್ದಲ್ಲ. ಅಂದರೆ ನಮ್ಮ ದೊಡ್ಡಪ್ಪ MLA ಆಗಿದ್ದಾರೆ ಅಂತ ಹೇಳ್ಕೊಬೋದು. ಅಂದರೆ ಯಾರು ಹೆಲ್ಪ್ ಕೇಳಿದ್ರೇನೋ ನಾವು ನಮ್ಮ ದೊಡ್ಡಪ್ಪ MLA ಅಂತ ಹೇಳ್ಬಿಟ್ಟು ಅವ್ರಿಗೂ ಹೆಲ್ಪ್ ಮಾಡ್ಬೋದು ಖುಷಿಯಾಗಿ. ಹಾಗೆ ಅವ್ರಿಗೂ ಖುಷಿ ಆಗುತ್ತೆ, ಅಂದರೆ ನಾವು ಹೆಲ್ಪ್ ಮಾಡಿದ್ರಿ ಅಂತ. ಅವ್ರು ಯಾರನ್ನೂ ಬೈಯಲ್ಲ, ಎಲ್ಲ ಒಂದೇ ಥರ ಟ್ರೀಟ್ ಮಾಡ್ತಾರೆ ಎಲ್ಲರನ್ನೂ ಒಳ್ಳೆ ರೀತಿಯಲ್ಲಿ. ಅಲ್ಲೇನಾದ್ರು ನಾವು ಕೆಟ್ಟ ರೀತಿಯಲ್ಲಿ ಏನಾದ್ರು ಮಾಡಿದ್ರೆ ಅವ್ರು ಒಳ್ಳೆ ಬುದ್ಧಿ ಹೇಳಿ
ಒಳ್ಳೆ ಇದ್ರಲ್ಲಿ ಹೋಗ್ಬೇಕು ನಾವು ಅಂತ ನಮಗೆಲ್ಲ ಹೇಳ್ತಾರೆ. MLA ವಿಚಾರವಾಗಿ ಮಾತಾಡುವಾಗ 1.5 ವರ್ಷ ಆಗಿದೆ MLA ಅವರು ಆಯ್ಕೆ ಆಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಲೆವೆಲಲ್ಲಿ ನಾವು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ವಿ ಹ್ಯಾವ್ ಇನಫ್ ಆಫ್ ಫಂಡ್ಸ್. ದಿಸ್ ಇಸ್ ಮೈ ಸೆಕೆಂಡ್ ಟರ್ಮ್, 2ನೇ ಬಾರಿ ನಾವು ಕಾರ್ಪೊರೇಟರ್ ಆಗಿ ಆಯ್ಕೆ ಆಗಿ ಬಂದಿದ್ದೀವಿ. ಆದರೂ MLA ಅವರು ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಬಹಳಷ್ಟು ವಿಚಾರದಲ್ಲಿ. ಈಗ ಲಾಸ್ಟ್ ಒಂದೂವರೆ ವರ್ಷದಲ್ಲಿ ನಮ್ಮ ಉರ್ದು ಸ್ಕೂಲ್ದು ಬಹಳಷ್ಟು ಸಮಸ್ಯೆಗಳಿತ್ತು ನಮ್ಮ ಸಂಪತ್ ಸಾಹೇಬ್ರ ವಾರ್ಡಲ್ಲೇ. ಸೊ ಆ ವಿಷಯ ಶ್ರೀಧರ್ ವಾರ್ಡಲ್ಲೇ ಆ ವಿಚಾರ ಇರುವಾಗ ನಾವು ಫೋನ್ ಮಾಡಿ ಹೇಳಿದೆ, ದಿಸ್ ವಾಟ್ ಎವರ್ ಇಸ್ ಹ್ಯಾಪ್ನಿಂಗ್ ಇಸ್ ರಾಂಗ್. ಅಲ್ಲಿ ಆ SDMC ಕಮಿಟಿಯವರು ಏನು ಮಾಡ್ತವ್ರೆ ತಪ್ಪು ಮಾಡ್ತವ್ರೆ, ಅವ್ರು ಚೇಂಜ್ ಮಾಡೋಣ ಅಂತ ಹೇಳಿ ಒಂದು ವಿಚಾರಲ್ಲಿ ಅವರು ಬಂದು ಪರ್ಸ್ನಲಾಗಿ ನಾವು ಸಂಪತ್ ಸರು ಆಮೇಲೆ ಶ್ರೀಧರ್ ಅವರೆಲ್ಲ ಹೋಗಿ ಪರ್ಸ್ನಲಾಗಿ ಮೀಟಿಂಗ್ ಮಾಡಿಸಿ SDMC ಕಮಿಟಿ ಚೇಂಜ್ ಮಾಡಲೇಬೇಕಂತ ಒಂದು ತೀರ್ಮಾನ ತೊಗೊಂಡಿದ್ದೀವಿ. ಸೊ ಹೀಸ್ ಬೀನ್ ವೆರಿ ಕೋಆಪರೇಟಿವ್ ವಿತ್ ಅಸ್, ನಾಟ್ ಎ ಪ್ರಾಬ್ಲಮ್ ಅಟ್ ಆಲ್. ಬಟ್ ಇಟ್ಸ್ ಟು ಅರ್ಲಿ ಟು ಪ್ರೆಡಿಕ್ಟ್ ವಾಟ್ ಈಸ್ ಡನ್. ಏನು ಈಗ ಕೆಲಸಗಳು ಏನಿದ್ದಾವೆ, 1 ವರ್ಷದಲ್ಲಿ ನಮ್ಮ ಫಂಡ್ಸ್ ಇತ್ತು. ಮೇಜರ್ ರೋಡ್ಸಲ್ಲಿ ನಾವು ಒಂದು 10-12 ಕೋಟಿ ಕೆಲಸ ಮಾಡಿಸ್ಕೊಂಬಂದೆ. ಅದ್ರ ಜೊತೆಗೆ ನಾವು MLA ಅವರು 1.5 ಕೋಟಿ ಕೊಟ್ಟರು ನಮ್ಮ ವಾರ್ಡಲ್ಲೇ. ಸೊ ಈಸ್ ಬೀನ್ ವೆರಿ ಕೋಆಪರೇಟಿವ್. ವಿ ಹ್ಯಾವ್ ನೋ ಇಶ್ಯೂಸ್ ವಿತ್ ದಿ MLA. ಮತ್ತು ಅವರು ವೈಯಕ್ತಿಕವಾಗಿ ಅವ್ರು ಒಳ್ಳೆ ಒಂದು ಯಂಗ್ಸ್ಟರು, ಒಳ್ಳೆ ಹೋರಾಟಗಾರರು, ಮತ್ತು ಎಲ್ಲರನ್ನೂ ಒಂದು ನಗುಮುಖದಿಂದ ಎಲ್ಲರಿಗೂ ಒಳ್ಳೆ ಚೆಂದಾಗಿ ಸ್ಪಂದಿಸಿ ಅವ್ರ ಹತ್ರ ನಮ್ಮ ಹತ್ರ ಎಲ್ಲ ಚೆಂದಾಗಿ ನಡ್ಕೊತಿದ್ದಾರೆ. ಏನಂದರೆ ನಮ್ಮಲ್ಲಿ ಕಾನ್ಸ್ಟಿಟ್ಯೂಷನ್ ಡೆಮೋಕ್ರೆಟಿಕ್ ಇದರಲ್ಲಿ ಅವರು ಎಲೆಕ್ಷನಲ್ಲಿ ಅವ್ರು ಗೆದ್ದು ಬಂದ ಮೇಲೆ, ಒಂದು MLA ಬಂದ ಮೇಲೆ ಅವರು ಬಂದಾಗ ಅವರೊಂದು ಪ್ರೋಟೋಕಾಲ್ ಪ್ರಕಾರ ಅವ್ರು ನಮ್ಮ MLA ಆಗಿರ್ತಾರೆ. ಸೊ ನಾವು ಅವ್ರಿಗೆ ರೆಸ್ಪೆಕ್ಟ್ ಕೊಡಲೇಬೇಕು. ಸೊ ಅದೊಂದು ಮ್ಯಾಂಡೇಟ್ರಿ ಆಗಿರುತ್ತೆ. ಯಾವುದೋ ಒಂದು ಇದರಲ್ಲಿ ನಮ್ಮ ಕ್ಷೇತ್ರದಲ್ಲಿ ಆದರೆ ಫಸ್ಟು ಸಿಟಿಸನ್ ಅವರ. ಸೊ ಅದ್ರಲ್ಲಿ ನಾವು ಅವ್ರಿಗೆ ಆ ಸ್ಥಾನ ಕೊಟ್ಟಿರ್ತೀವಿ. ಒಳ್ಳೆ ವ್ಯಕ್ತಿ, ನಮ್ಗೆ ತಿಳಿದ ಮಟ್ಟಿಗೆ ಒಳ್ಳೆ ಲೀಡ್ರೆ. ಸುಮಾರು ಒಂದು 25 ವರ್ಷದಿಂದ ತುಂಬಾ ಕಷ್ಟಪಡ್ತಾ ಇದ್ದೀವಿ. ಕುಡಿಯೋ ನೀರಿಗೂ ಸಹ ಎಲ್ಲಿ ಒಂದು 5 ಕಿಲೋಮೀಟರ್ ಇರ್ಬೋದು, ಅದು ನಿಜ ಅಲ್ಲ, ಇದು ಸತ್ಯದ ಮಾತು. ಅಲ್ಲದು ಒಂದು ಚೆಂಬು ನೀರಿಗಾಗಿ ತುಂಬ ಕಷ್ಟಪಟ್ವಿ. ಆದರೆ ಇತ್ತೀಚೆಗೆ ನಮ್ಮ ಸಂಪತ್ ಕುಮಾರ್, ಇಲ್ಲಿನ ಒಂದು ಕಾರ್ಪೊರೇಟ್ ಆದ ನಮ್ಮ ಸಂಪತ್ ಕುಮಾರ್ ಅವರು ಇಲ್ಲಿ ಅಧಿಕಾರ ವಹಿಸ್ಕೊಂಡ ನಂತರ ನಮಗೆ ಫಸ್ಟು ನೀರಿನ ಅನುಕೂಲತೆಯನ್ನು ಮಾಡಿಕೊಟ್ರು. ಅದೇ ರೀತಿ ಇಲ್ಲಿ ರಸ್ತೆ ವ್ಯವಸ್ಥೆ ಸರಿ ಇರಲಿಲ್ಲ. ಯಾಕೆಂದರೆ ವಯಸ್ಸಾದವರು, ರೋಗಿಗಳು, ಮಕ್ಕಳು ಎಲ್ಲರೂ ಇರೋದ್ರಿಂದ ಎಲ್ಲ ಜಾರಿ ಬಿದ್ದು ತುಂಬ ವ್ಯವಸ್ಥೆ ಸರಿ ಇರಲಿಲ್ಲ. ಅದನ್ನು ಸರಿಪಡಿಸುವ ಸಲುವಾಗಿ ಮತ್ತೆ ಇಲ್ಲಿನ ಒಂದು ಯಾರು ಶಾಸಕರಾದ MLAಗಳಾದ ಅಖಂಡ ಶ್ರೀನಿವಾಸ ಮೂರ್ತಿಯವರು ಬಂದರು. ಅವರು ಸಹ ಇಲ್ಲಿ ಸ್ಪಂದಿಸಿ ಇಬ್ಬರು ಒಟ್ಟೊಟ್ಟಿಗೆ ಸೇರಿ ಈ ಒಂದು ನೀರಿನ ವ್ಯವಸ್ಥೆ ಆಗ್ಬೋದು, ಈ ಚರಂಡಿ ವ್ಯವಸ್ಥೆ ಆಗ್ಬೋದು, ಈ ರೋಡಿನ ವ್ಯವಸ್ಥೆ ಆಗ್ಬೋದು, ಇಬ್ಬರು ಒಟ್ಟೊಟ್ಟಿಗೆ ಸೇರಿ ನಮಗೆ ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸಿ ನಮಗೆ ಒಳ್ಳೊಳ್ಳೆ ಈ ಕೆಲಸ ಕಾರ್ಯಗಳನ್ನು ನೆರವೇರಿಸಿಕೊಳ್ತಾ ಬರ್ತಾ ಇದ್ದಾರೆ ಇದುವರೆಗೂ. ಈಗ ಎಲ್ಲರೂ ಲೀಡ್ರ್ ಮುಖಾಂತರ ಹೋದರೆ, ನಾನು ಇವಾಗ ಲೀಡ್ರ್ ಆಗಬೇಕು ಅಂತ ಹೋದರೆ ನಾನು ಅಲ್ಲಿ ಜನಗಳು ನಾನು ಕೈಲಿ ಹಿಡ್ಕೊಬೇಕು, ನಾನು ಇಟ್ಕೊಂಡೇ ಹೋಗ್ಬೇಕು ನೀನು ಅಂತ. ಹಂಗಿಲ್ಲ ಇಲ್ಲಿ ಸರ್ವಿಸ್. ಇದು ಡೈರೆಕ್ಟ್ ಜನಗಳ ಹತ್ರ ಟಚಲ್ಲಿ ಇದ್ದಾರೆ. ಅದು ಜನಗಳಿಗೆ ಏನು ಬೇಕು ಅದು ಕೊಡ್ತಾ ಇದ್ದಾರಲ್ಲ, ಅದು ನಿಜವಾಗ್ಲೂ ಗ್ರೇಟ್. ಒಂದು ನೀರು ಇರಲಿಲ್ಲ, ರೋಡ್ ಇರಲಿಲ್ಲ, ಹೋಗೋಣ DJ ಹಳ್ಳಿಗೆ ಹೋಗಿ, ಮೋದಿ ರೋಡ್ಗೆ ಹೋಗಿ, ರೋಷನ್ ನಗರ್ಗೆ ಹೋಗಿ, ರೋಡ್ ಇಲ್ಲ, ನೀರಿಲ್ಲ. ಇವತ್ತು ಹೋಗಿ ನೋಡಿ ಹೆಂಗೆ ಬದಲಾವಣೆ ಇದೆ ಅಂತ. ಅಲ್ಲಿ ಫುಲ್ ಮೈನಾರಿಟೀಸು, ಏನು ಸರ್ವಿಸ್ ಇರಲಿಲ್ಲ ಅವ್ರಿಗೆ. ಇವಾಗ ಹೆಂಗೆ ನಮ್ಗೆ ಬದಲಾವಣೆ ಹೆಂಗೆ ಸಿಕ್ತು ಹೋಗಲಿ. ಅಲ್ಲೇನಿದ್ರು ಬರೀ ಮೈನಾರಿಟಿ ಓಟ್ಸ್ ಏನಿತ್ತು ಅಂದರೆ ಜನ ಹೇಳ್ತಾ ಇದ್ದಿದ್ದು, ಹಳೆ ಆಲ್ಬರ್ ಹೇಳ್ತಾ ಇದ್ರು ಬರೀ ಕಾಂಗ್ರೆಸ್ ಓಟೇ ಇದ್ದಿದ್ದು ಅಂತ. ಇವಾಗ ಯಾಕೆ ಚೇಂಜಸ್ ಬಂತು ಹಂಗಾರೆ? ಹೆಂಗೆ ಆಗ್ತಾರೆ ಓಟು? ಚೇಂಜಸ್ ಯಾಕೆ ಕೊಟ್ಟರು? ಶ್ರೀನಿವಾಸ ಮೂರ್ತಿಯವರು ಅಲ್ಲಿ ಬದಲಾವಣೆ ತಂದರು, ಅದು ಮೇಯ್ನು. ಅವರು ಗೆದ್ದಿರಲಿಲ್ಲ, ಅವಾಗ ಸೋತಿದ್ರು. ನಾನು ಒಪ್ಕೊಳ್ತೀನಿ, ನಾನು ಅವಾಗ ಕಾಂಗ್ರೆಸ್ಸಲ್ಲಿದ್ದೆ, ನಾನು ಒಪ್ಕೊಳ್ತೀನಿ, ಸೋತಿದ್ರು. ಆದರೆ ಅವ್ರು ಸರ್ವಿಸ್ ಕೊಟ್ಟಿದ್ದಾರೆ, ಅದರಿಂದ ಅವ್ರು ಗೆದ್ದಿದ್ದಾರೆ. ಈಗ 5 ವರ್ಷ MLA ಆಗಿ ಯಾರಿದ್ರು ಅವಾಗ ಅವರು ಏನು ಮಾಡಿಲ್ಲ, ಶ್ರೀನಿವಾಸ ಮೂರ್ತಿಯವರು ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ, ಅದರಿಂದನೇ ಗೆದ್ದಿದ್ದು. ಇವತ್ತೋಗಿ ನೋಡಿ ಲಾಸ್ಟ್ 5 ಇಯರ್ಸ್ ಏನಿತ್ತು, ಇವಾಗ 2 ಇಯರ್ಸಿಂದ ಹೆಂಗಿದೆ ಹೋಗಿ ನೋಡಿ. ಯಾರಿಗೆ ನೋಡಿ, ಒಂದು ಕಾವೇರಿ ನೀರು ಕೊಡ್ಸೋಕ್ಕಾಗ್ತಿರ್ಲಿಲ್ಲ, ಒಂದು ರೋಡ್ ಇಲ್ಲ. ಇವಾಗ ಬಸ್ ಹಾಕ್ಸಿದೆ, BMTC ಬಸ್ ಬರ್ತಾ ಇದೆ DJ ಹಳ್ಳಿ ಒಳಗಡೆ. ಮೊದಲು ಯಾಕೆ ಮಾಡೋಕ್ಕಾಗ್ತಿರ್ಲಿಲ್ಲ? ಇವಾಗ 4 ಟರ್ಮ್ಸ್ ಅದ್ರ ಮೇಲೆ 4 ಟರ್ಮ್ಸು ಮುಂಚೆನೂ ಇದ್ರು, ಅವ್ರ ಫಾದರ್ ಎಲ್ಲ ಇದ್ರು, ಯಾರೂ ಮಾಡೋಕ್ಕಾಗಿಲ್ಲ ಅವಾಗ. ಇವಾಗ ಹೆಂಗೆ ಬರ್ತಾ ಇದೆ? ಯಾಕೆ ಮಾಡೋಕ್ಕಾಗಿಲ್ಲ ಕೆಲಸ ಅವಾಗ? ಏನು ಪ್ರಾಬ್ಲಮ್ ಏನು ಇವ್ರಿಗೆ? ಇವತ್ತು ಹೇಳ್ತೀನಿ ಕೇಳಿ, ಇವತ್ತು ಅವ್ರೇನೋ ಗೆದ್ದಿದ್ರೆ ಮಿನಿಸ್ಟ್ರು ಅಂತ ಕಿರೀಟ ಹಾಕೊಂಬಿಡೋರು. ಅವ್ರ ಹಣೆ ಬರ ಸರಿ ಇಲ್ಲ, ಕರೆಕ್ಟಾಗಿ ನಡ್ಸ್ಕೊಂಡೋಗಿದ್ರೆ ಇವತ್ತು ಅವ್ರ ಮಿನಿಸ್ಟ್ರು ಅವರು. 4 ಟರ್ಮ್ಸ್ 5 ಟರ್ಮ್ಸ್ MLA ಅವರು. ದಿ ರಿಯಲ್ ಬಿಗ್ ಬಾಸ್. ಸರ್, ಈಗ
ಇಲ್ಲಿ ನಿಮ್ಮ ಮನೆಯ ಯಜಮಾನರು ಈಗ ನೀವೇನೆ. ಒಬ್ಬ MLA ಸ್ಥಾನವನ್ನು ಹೊರತುಪಡಿಸಿ ಈ ಮನೆಯ ಕಾರ್ಯವನ್ನು ಹೇಗೆ ನಿಭಾಯಿಸ್ತೀರಾ ನೀವು? ಎಲ್ಲ ನಮ್ಮ ಮನೆ ಕಾರ್ಯಕ್ರಮ ಆಲ್ಮೋಸ್ಟ್ ಅಲ್ಲಿ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ನಮ್ಮ ಮಿಸ್ಸಸ್ ಅವರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಜೊತೆಯಲ್ಲಿ. ಅಂದರೆ ಈಗ ನಿಮ್ಮ ಮಕ್ಕಳಿದ್ದಾರೆ, ನೀವು ಅವ್ರ ಜೊತೆ ಹೇಗೆ ನಿಮ್ಗೆ ಕಳೀಲಿಕ್ಕೆಲ್ಲ ಸಮಯ? ಮಕ್ಕಳ ಜೊತೆ ಬೆಳಗ್ಗೆ ಒಂದು ಟೈಮ್ ಸಿಗ್ಬೋದು ಅಷ್ಟೇ, ರಾತ್ರಿ ಒಂದು ಸ್ವಲ್ಪ ರಾತ್ರಿ ಹೊತ್ತು ಅಲ್ಗೂ ಲೇಟ್ ಆಗ್ಬಿಡ್ತದೆ. ಸಂಡೇಸ್ ಅಂತೂ ಅವ್ರ ಜೊತೆಲಿ ಇದ್ದೇ ಇರಬೇಕು ಅಂತ ಇದು ಮಾಡ್ಕೊಂಡು ಮಾಡ್ತಾಯಿದ್ದೆ ಸರ್. ಈಗ ನನ್ನ ದೊಡ್ಡ ಮಗಳು ಬಂದು ಪ್ರಿಯಾಂಕಾ ಅಂತ, ಅವಳು BCom ಮೊನ್ನೆ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆಗಿ ಮತ್ತೆ IAS ಮಾಡಬೇಕಂತ ಅವಳು ಡೆಲ್ಲಿಗೆ ಟ್ರೈನಿಂಗ್ ಹೋಗಿದ್ದಾಳೆ. ಚಿಕ್ಕ ಮಗಳು BCom ಮಾಡ್ತಾಳೆ ಮೌಂಟ್ ಕಾರ್ಮಲ್ ಕಾಲೇಜಲ್ಲಿ ಅವಳನ್ನು. ಮಗ ಬಂದು 8th ಸ್ಟ್ಯಾಂಡರ್ಡ್ ಕ್ಲಾರೆನ್ಸ್ ಸ್ಕೂಲಲ್ಲಿ ಓದ್ತಾ ಇದ್ದಾನೆ. ಈ ಥರ ಇದೆ ನನ್ನ. ಅಂದರೆ ಈಗ ವೈಯಕ್ತಿಕ ಜೀವನ, ಈಗ ಸಾರ್ವಜನಿಕ ಜೀವನದ ಜೊತೆ ಹೋದಾಗ ಸ್ವಲ್ಪ ಈಗ ಫ್ಯಾಮಿಲಿ ಜೊತೆ ಕಳೆಯೋದು ಕಷ್ಟ ಆಗುತ್ತೆ. ಅವ್ರ ಜೊತೆಗೆ ಇರೋಕ್ಕೆ ಟೈಮ್ ಫ್ರೀ ಮಾಡ್ಕೊಂಡು ಅವ್ರ ಜೊತೆಲೂ ಸ್ವಲ್ಪ ಸ್ಪೆಂಡ್ ಮಾಡಬೇಕಾಗುತ್ತೆ. ಸರ್, ಈಗ ಈ ಕ್ಷೇತ್ರದಲ್ಲಿ ನೀವೀಗ MLA ಆಗಿದ್ದೀರಾ. ಈ ಕ್ಷೇತ್ರದಲ್ಲಿ ನಿಮಗೆ MLA ಆಗಬೇಕು ಅಂತ ಅನಿಸಿದಾಗ ಯಾರಾದರೂ ನಿಮಗೆ ಮಾದರಿ ನಾಯಕರು ಅಂತ ನಿಮ್ಮ ಮನಸ್ಸಲ್ಲಿ ಏನಾದರೂ ಇಂಥವ್ರನ್ನ ಫಾಲೋ ಮಾಡಬೇಕು ಅಂತ ಆಲೋಚನೆ ಆ ಥರದ್ದು ಯಾವ್ದಾದ್ರು ಇತ್ತ ರಾಜಕೀಯದಲ್ಲಿ? ಸರ್, ಮಾದರಿ ನಾಯಕರು ಅಂತ ನಾನು ಯಾರನ್ನೂ ಫಾಲೋ ಮಾಡೋಕ್ಕೂ ಇಲ್ಲ. ಜನಗಳ ಮಧ್ಯೆ ಹೋಗ್ತಾ ಇದೆ. ನಮ್ಮ ಜಮೀರ್ ಅಣ್ಣವ್ರು ಆಶೀರ್ವಾದ ಮಾಡಿದ್ರು, ಅವ್ರನ್ನ ನೀನು ಬರಲೇಬೇಕು ಅಂತ ಅವ್ರನ್ನ ರಿಕ್ವೆಸ್ಟ್ ಮಾಡಿ. ನಿಮಗೆ ಈಗ ಪ್ರಸ್ತುತ ರಾಜಕಾರಣದಲ್ಲಿ ಯಾರಾದರೂ ಗಾಡ್ ಫಾದರ್ ಅಂತ ನಿಮ್ಮನ್ನು ಮೇಲ್ ತರೋದಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥವ್ರು, ಅದಕ್ಕೆ ಆ ಥರ ನೀವು ಆಲೋಚನೆ ಇಟ್ಕೊಂಡಿರೋ ಇದ್ದಾರಾ? ನನಗೆ ಕುಮಾರಣ್ಣವ್ರು ಜಮೀರ್ ಅಣ್ಣವರೇ ಜಾಸ್ತಿ ಆಶೀರ್ವಾದ ಮಾಡಿರೋದು. ಅವರ ಕಾಂಗ್ರೆಸ್ಸಲ್ಲಿ ನಿಮ್ಮ ರಾಜಕಾರಣವನ್ನು ಪ್ರಾರಂಭ ಮಾಡಿದ್ರಿ ಅಂತ ಹೇಳಿದ್ರಿ, ಅಲ್ಲಿ ಕಾಂಗ್ರೆಸ್ಸಲ್ಲಿ ಯಾರು ಅಂಥವ್ರೇನು ಸಹಾಯ ಮಾಡಿಲ್ಲ ಸರ್. ಅದೇ CM ಇಬ್ರಾಹಿಂ ಅವರು ಜನತಾದಳದಲ್ಲಿ ಅವರು ಸಹಾಯ ಮಾಡಿದ್ರು, ದೇವೇಗೌಡರು ಸಾಹೇಬರು ಸಹಾಯ ಮಾಡಿದ್ರು. ಈ ಥರ ಅನೇಕ ಲೀಡರ್ ಮಾಡಿದ್ದಾರೆ ಸರ್. ನಿಮಗೆ ಹೆಚ್ಚು ಸಂತೋಷ ಕೊಟ್ಟಿರ್ತಕ್ಕಂಥ ಸಂದರ್ಭ ಅಂತಂದರೆ ಯಾವುದು ಅಂತ ನೀವು ಹೇಳ್ತೀರಾ ನಿಮ್ಮ ರಾಜಕೀಯವನ್ನು ಹೊರತುಪಡಿಸಿರ್ತಕ್ಕಂಥ ಜೀವನದಲ್ಲಿ? ನಾನು ಯಾವಾಗ ಸಂತೋಷವಾಗಿರ್ತೀನಿ, ನಂದೇನು ತೊಂದರೆ ಇಲ್ಲ. ಯಾವಾಗಲೂ ಸಂತೋಷವಾಗಿ ನಾನು ಅದನ್ನು ಯೋಚನೆ ಮಾಡಲ್ಲ. ದೇವ್ರು ಏನು ಬರುತ್ತಾನೆ, ಏನು ನಡೀತದೋ ನಡೀತಾ ಇರಬೇಕಷ್ಟೇ. ನಾವು ಒಳ್ಳೇದು ಅಂದ್ಕೊಂಡು ನಮ್ಮ ಮನಸ್ಸಲ್ಲಿ ತಿಳ್ಕೊಂಡು ಹೋಗ್ಬೇಕಷ್ಟೇ, ದೇವ್ರ ಮೇಲೆ ಬರ ಹಾಕೊಂಡು. ಈಗ ನಿಮ್ಗೆ ಈಗ ಈ ಸಂದರ್ಭದಲ್ಲಿ ನಿಮ್ಮ ತಂದೆ ತಾಯಿಗಳನ್ನು ನೆನೆಸ್ಕೊಂಡು ಏನು ಅನಿಸುತ್ತೆ? ಅವ್ರು ಇದ್ದಿರೇ ಒಂಥರ ಸಂತೋಷ ಆಗಿರೋದು, ಒಳ್ಳೆ ಇದಿರೋದು. ಮಗ MLA ಆದಂತ ಅವ್ರಿಗೂ ಒಂದು ಖುಷಿ ಇರೋದು. ಇವತ್ತು ಸಿಕ್ಕಿದಾಗ ಅವ್ರು ಹೇಳ್ತಾರೆ ನಿಮ್ಮ ತಂದೆ ಇದೆ ಭಾರಿ ಖುಷಿ ಬೀಳೋರು ಅಂತ. ಅಂಥವ್ರು ಸ್ನೇಹಿತರು ಇದ್ದಾರೆ. ಬಟ್ ಒಂಥರ ದುಃಖನೂ ಆಗುತ್ತೆ ಒಂದು ಟೈಮು. ಇರಬೇಕಾಯ್ತು ಅವರು ಕೆಲಸ, ಅವ್ರಿಗೊಂದು ಖುಷಿಯಾಗಿರೋದು. ಅಂದರೆ ಈಗ ನಮ್ಮ ಹಿರಿಯರಾದ ನಮ್ಮ ಸಿಸ್ಟರ್ಸ್ ಇದ್ದಾರೆ, ನಮ್ಮ ಬ್ರದರ್ ಇನ್ಲಾಸ್ ಇದ್ದಾರೆ, ಅವರೆಲ್ಲ ಆಶೀರ್ವಾದ ಮಾಡ್ತಾಯಿದ್ದಾರೆ. ಅವ್ರ ಜೊತೆ ನಾವು ಸ್ಪಂದಿಸ್ಕೊಂಡು ಒಳ್ಳೆ ರೀತಿಯಲ್ಲಿ. ನಿಮ್ಮ ಈ ಕುಟುಂಬದಲ್ಲಿ ಎಲ್ಲರೂ ನಿಮ್ಮ ಜೊತೆ ಸಹಕಾರ ಕೊಡ್ತಿದ್ದಾರೆ ಅಥವಾ ಏನಾದರೂ ಆ ಥರದ್ದು ಏನಾದರೂ ಬೇರೆ ಗೊಂದಲಗಳೇನಾದ್ರು ಇದೆಯಾ? ಗೊಂದಲಗಳೇನಿಲ್ಲ ಸರ್, ಎಲ್ಲ ಸಹಕರಿಸ್ತಾರೆ, ಎಲ್ಲ ಜೊತೆಯಲ್ಲಿ ಇದ್ದೀರಿ. ನಮಗೆ ಈ ಮಟ್ಟಕ್ಕೆ ಬರಬೇಕಂದ್ರೆ ನಮ್ಮ ಬ್ರದರ್ ಇಲ್ಲ ಅಂಬಿಕಾಪತಿ ಅಂತಿದ್ದಾರೆ, ಅವರು ಸ್ವಲ್ಪ ನಮ್ಮ ಸಹಕರಿಸರು. ಇನ್ನೊಬ್ಬರು ಅವರು ಪವನ್ ಕುಮಾರ್ ಅಂತ ಅವರು ಸ್ವಲ್ಪ ಸಹಾಯ ಮಾಡಿದ್ರು. ಇನ್ನೊಬ್ಬರು ಮುನ್ರಾಜ್ ಅಂತಿದ್ದಾರೆ, ಇವರೆಲ್ಲ ನಮ್ಮ ಸಹಕರಿಸಿದ್ದಾರೆ. ವೆಂಕಟೇಶು, ಈ ಥರ ಎಲ್ಲ ಸಹಕರಿಸಿ ನಾವು ಸ್ವಲ್ಪ ಎಲ್ಲ ನಾವು ಒಗ್ಗಟ್ಟಲ್ಲಿ ಜಾಯಿಂಟ್ ಫ್ಯಾಮಿಲಿ, ನಮ್ಮದೇನು ತೊಂದರೆ ಇಲ್ಲ, ಎಲ್ಲರೂ ಒಗ್ಗಟ್ಟು ಒಂದಾಗಿ ಹೋಗ್ತಾ ಇದ್ದೀವಿ. ನಿಮ್ಮ ಅಣ್ಣವ್ರನ್ನ ನೆನೆಸ್ಕೊಂಡು ಏನು ಹೇಳ್ತೀರಾ? ಒಂಥರ ಆಗುತ್ತೆ, ಬೇಜಾರಾಗುತ್ತೆ. ಯಾಕಂದರೆ ಅವರು ನಾನು ಚಿಕ್ಕ ಹುಡುಗ ಇದ್ದಾಗ ನನ್ನನ್ನು ಭಾರಿ ಇಷ್ಟಪಡ್ತಾಯಿದ್ದ. ಅವ್ನಿಗೊಂಥರ ಖುಷಿ ನಮ್ಮನ್ನು ನೋಡಿದ್ರೆ. ಅವನು ಕೆಲಸ ಕಾಂಟ್ರಾಕ್ಟ್ ಕೆಲಸ ನಮ್ಮ ತಂದೆ ಜೊತೆ ಮಾಡ್ತಾಯಿದ್ದು. ಅವ್ರ ಜೊತೇಲಿ ಬರೋಷ್ಟೊತ್ತಿಗೆ ಎದ್ದು ಬಿದ್ದು ಬಂದು ನಾವು ಅಷ್ಟೊತ್ತಿಗೆ ಎಲ್ಲಿದ್ದೀನೇ ದುಡ್ಕೊಂಬಂದು ಮಾತಾಡಿಸಿ ಅನ್ನೋ ಥರ ಖುಷಿಯಾಗೋದು ಅವ್ನು ನೋಡಿದ್ರೆ. ಅವನು ಯಾವಾಗ ಅವರು ಎಕ್ಸ್ಪೈರ್ಡ್ ಆಗಿ? ಅವರು 2000 ಎಕ್ಸ್ಪೈರ್ಡ್ ಆದ ಸರ್. ಹೌದು. ಈ ನಿಮ್ಮ ನಂತರದ ಜನ್ರೇಷನ್ಗೆ ಅಂದರೆ ನಿಮ್ಮ ಮಕ್ಕಳಿಗಾಗಲಿ ನೀವು ಏನಾದರೂ ಯಾವ ಥರ ಸಲಹೆಯನ್ನು ಕೊಡ್ತೀರಾ? ನೀವು ಮುಂದೆ ರಾಜಕಾರಣದಲ್ಲೇ ಮುಂದುವರಿಬೇಕು ಅಂತ ಹೇಳ್ತೀರಾ, ಹೇಗೆ ಏನಂತ? ನನ್ನ ಮಕ್ಕಳಿಗೆ ಅವ್ರು ಎಜುಕೇಷನ್ ಕೊಟ್ಟು ಅವ್ರ ಎಜುಕೇಷನಲ್ಲಿ ಹೋಗಲಿ, ಮುಂದುವರ್ಸ್ಕೊಂಡು ಹೋಗಲಿ. ಅದೇನೋ ಸಂದರ್ಭ ಬಂದರೆ ಅವರು ಬರ್ಬೋದು ಜನಸೇವೆ ಮಾಡೋಕ್ಕೆ, ತೊಂದರೆ ಇಲ್ಲ. ರಾಜಕೀಯ ಬೇಡಪ್ಪ ಅಂತ ಹೇಳ್ತಕ್ಕಂಥ ಜನಗಳ ಮಧ್ಯೆ ಬಂದಿರಿ, ಜನಗಳ ಮಧ್ಯೆನೇ ಹೋಗ್ಬೇಕು ಅನ್ನೋದು ಡಿಸೈಡ್ ಅಷ್ಟೇ. ಆ ಥರ ಆಲೋಚನೆ ಇಟ್ಕೊಂಡಿದ್ದೀವಿ. ನಿಮ್ಮ ಸ್ನೇಹಿತರು, ನಿಮಗೆ ಜೀವಕ್ಕೆ ಜೀವ, ನಾನು ಎಲ್ಲದನ್ನೂ ಹೇಳ್ಕೊಳ್ತಕ್ಕಂಥ ಒಬ್ಬ ಸ್ನೇಹಿತ ನಮ್ಮ ಜೊತೆ ಇದ್ದಾನೆ ಅಂತಕ್ಕಂಥ? ಅಲ್ಲ, ನನಗೆ ನನ್ನ ಸ್ನೇಹಿತ ಒಬ್ಬ, ನಾನು 2008ರಲ್ಲಿ ಚುನಾವಣೆಯಲ್ಲಿ ಟಿಕೆಟಿಗೆ ಅಂತ ಹೋರಾಟ ಮಾಡಿ ಪಾಪ ನನ್ನ ಜೊತೆಯಲ್ಲಿ ಇವತ್ತು ಇದ್ದಾನೆ, ಇವತ್ತು ಮುಂದೆನೂ ಇರ್ತಾರೆ. ಭಾರಿ ಓಡಾಟ ಮಾಡ್ತಾನೆ. ನನ್ನ ಪರವಾಗಿ ರಾತ್ರಿ ಆಗಲು ಓಡಾಡಂಥ ಸ್ನೇಹಿತರಿದ್ದಾರೆ. ಜಯಕುಮಾರ್ ಅಂಥವ್ರು ಇದ್ದಾರೆ. ಅವನು ಒಳ್ಳೆ ಸ್ನೇಹಿತ. ಅಂದರೆ ಒಂದು ಭಾವನೆ, ಮನಸಾರ ಅವನು ನಮ್ಮ ನಾಯಕ, ನೀನು ಈ ಥರ ಆಗಲೇಬೇಕು, ಮುಂದಕ್ಕೆ ಬರಲೇಬೇಕು ಅಂತ ಹೋರಾಟ ಮಾಡೋದಾನೆ. ನೋವುಗಳನ್ನೆಲ್ಲ ಹಂಚ್ಕೊಳ್ಳತಕ್ಕಂಥದ್ದು ನಿಮ್ಮ ಮಾಡ್ತಾನೆ. ಮತ್ತು ನಿಮ್ಮ ಹವ್ಯಾಸಗಳೇನು? ನೀವು ಈ ರಾಜಕೀಯ ಇದೊಂದು ವೃತ್ತಿ, ನಿಮ್ಮ ಈ ಥರ ಹವ್ಯಾಸಗಳೇನಿದೆ? ಬಾಲ್ಯದಲ್ಲಿ ಕ್ರಿಕೆಟು, ಫುಟ್ಬಾಲ್ ಜಾಸ್ತಿ ಆಡ್ತಾಯಿದ್ದೆ. ಕ್ರಿಕೆಟ್ ಆಡ್ತಾಯಿದ್ರಿ? ಅದೊಂದು ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್. ಫುಟ್ಬಾಲು ಆಡ್ತಾಯಿದ್ರಿ? ಫುಟ್ಬಾಲ್ ಆಡ್ತಾಯಿದ್ದೆ. ಹೈಸ್ಕೂಲಲ್ಲಿ ಫುಟ್ಬಾಲಲ್ಲಿದ್ದೆ. ಆಮೇಲೆ ಸ್ಕೂಲಲ್ಲಿ ಕ್ರಿಕೆಟ್ ಆಡ್ಕೊಂಡು ಹುಡುಗರ ಜೊತೆಲಿ, ನಮ್ಮ ಫ್ರೆಂಡ್ಸ್ ಜೊತೆಲಿ ಕಾಲ ಕಳೀತಾ ಇದ್ದೆ.
ಆಮೇಲೆ ಬೇರೆ ನಿಮ್ಗೆ ಬೇರೆ ಯಾವ ಥರದ ಹವ್ಯಾಸಗಳು ಹಾಡು ಈ ಸಂಗೀತ? ಇಲ್ಲ ಅವೆಲ್ಲ ಇಲ್ಲ. ಸಂಗೀತ ಹಾಡುಗಳು ಇಷ್ಟಪಡ್ತೀನಿ ನಾನು. ಈ ರಾಜ್ಕುಮಾರ್ ಹಾಡು, ವಿಷ್ಣುವರ್ಧನ್ದು, ಅಂಬರೀಷ್ದು ಅಂದರೆ ನಂಗೆ ತುಂಬ ಇಷ್ಟ. ನೀವು ಅಂಬರೀಷ್ ಅಭಿಮಾನಿ? ಅದರಿಂದ ನನಗೊಂಥರ ಇಷ್ಟ. ಯಾವ ಫಿಲ್ಮ್ಗಳನ್ನೆಲ್ಲ ಅಂಬರೀಷ್ ಅವ್ರು ನೋಡಿದ್ದೀರಾ? ಸುಮಾರು ನೋಡಿದ್ದೀನಿ ನಾವು ಫಿಲ್ಮ್ಗಳು. ಯಾವ್ಯಾವ ರಿಲೀಸ್ ಆಗ್ತಾಯಿತ್ತು ಎಲ್ಲ ಓಡಾಡ್ಬಿಡ್ತಾಯಿದ್ದೆ ಮುಂಚೆನೆ ಫಿಲ್ಮ್ಗಳಿಗೆ. ಬಟ್ ನನ್ನ ಕನ್ನಡ ಹಳೆ ಹಾಡುಗಳು, ಹಳೆ ಪಿಕ್ಚರ್ಗಳು ನನಗೆ ಇಷ್ಟ ಜಾಸ್ತಿ. ಹಳೆ ಪಿಕ್ಚರ್ಗಳು ಈಗಲೂ ಸಂಗೀತ ಕೇಳ್ತೀರಾ? ಡೆವಲಪ್ಮೆಂಟ್ ಬಗ್ಗೆ ನಾವು ಮಾತಾಡಿದ್ದೀವಿ. ಕೆಲವು ವಿಚಾರಗಳು BBMPಯಲ್ಲಿ ಮಾಡೋಕ್ಕಾಗಲ್ಲ. ಕೆಲವು ವಿಚಾರಗಳು ನಾವು ವಿಧಾನಸೌಧದಲ್ಲೇ ಚರ್ಚೆ ಮಾಡಬೇಕು. ಉದಾಹರಣೆಗೆ ನಮ್ಮ ಒಂದು ಮಿಲಿಟ್ರಿ ರೋಡ್ ಇದೆ. ಆ ಮಿಲಿಟ್ರಿ ರೋಡ್ BBMP ರೋಡ್ ಅದು. ಆದರೆ ಮಿಲಿಟ್ರಿ ಅವರು ಇದು ನಮ್ಮ ರೋಡ್ ಅಂತ ಹೇಳ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಅವ್ರ ಹತ್ರ ನಾವು ಮಾತಾಡಿದಾಗ ಅವ್ರಿಗೆ ಪೆಟಿಷನ್ ಕಮಿಟಿ ಅದರಲ್ಲಿ ನಮ್ಮ ಕಾಂಗ್ರೆಸ್ ಸದಸ್ಯರಿದ್ದಾರೆ, BJP ಸದಸ್ಯರಿದ್ದಾರೆ ಮತ್ತು JDS ಸದಸ್ಯರಿದ್ದಾರೆ. ಆ ಪೆಟಿಷನ್ ಕಮಿಟಿ ಬಂದು DC ಮತ್ತು ಆಯುಕ್ತರನ್ನ ಕರ್ಕೊಂಡು ಬಂದು ಆ ಎಲ್ಲ ಜೊತೆಲಿ ಸೇರಿ ಮಾಡಿದ್ದೀವಿ. ಅಂಥ ಸಂದರ್ಭದಲ್ಲಿ ನಾವು ಅವ್ರಿಗೆ ಇಂಥ ಕೆಲಸಗಳು ನಿಮ್ಮ ವಿಧಾನಸೌಧದಿಂದ ಆಗಬೇಕಂತ ಹೇಳಿದಾಗ ಅವರು ನಮಗೆ ಒಂದು ಪಾಸಿಟಿವ್ ಆಗಿ ಹೇಳಿದ್ದಾರೆ. ಬಟ್ ಇನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ. ಎಷ್ಟು ಮಟ್ಟಿಗೆ ಬರ್ತದೆ ಅಂತ ನಾವು ನೋಡಬೇಕಾದ್ರೆ. ಶ್ರೀನಿವಾಸ ಮೂರ್ತಿ ಅವರ ವಾರ್ಡು ಪುಲಿಕೇಶಿ ನಗರಿಗೆ ಈಗಾಗಲೇ ಸೇರಿದೆ. ಇದಕ್ಕೆ ಮುಂಚೆ ಅದು ಯಲಹಂಕ ಕ್ಷೇತ್ರಕ್ಕೆ ಸೇರಿತ್ತು. ಮಾಜಿ ಶಾಸಕರು ಪ್ರಸನ್ನಕುಮಾರ್ ಇದ್ರಲ್ಲ, ಅವರು ಯಲಹಂಕ ಕ್ಷೇತ್ರದಲ್ಲಿ ಶ್ರೀನಿವಾಸ ಮೂರ್ತಿ ಅವರು ಇದ್ದಿದ್ದು. ಇದು ಜಯಮಹಲ್ ಕಾನ್ಸ್ಟಿಟ್ಯುನ್ಸಿ ಅಂತ ಇತ್ತು. ಈ ವಿಭಾಗ ಆದಮೇಲೆ ಇದು ಪುಲಿಕೇಶಿ ನಗರ ಅಂತ ಆಯಿತು. ಅಷ್ಟು ತನಕ ನಮಗೆ ಅವರಲ್ಲಿ ಟಚ್ ಆಗಿ ಇರಲಿಲ್ಲ. ಅವರು ಯುವ ಕಾಂಗ್ರೆಸ್ಸಲ್ಲಿದ್ದಾಗ ನಾನು ಅದೇ ಟೈಮಲ್ಲಿ ಯುವ ಕಾಂಗ್ರೆಸ್ಸಲ್ಲಿದ್ದೆ. ನಾನು NSUಯಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ. NSUಯಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ ಆಮೇಲೆ ಯೂತ್ ಕಾಂಗ್ರೆಸ್ ಬಂದಾಗ ನಾನು ಜನರಲ್ ಸೆಕ್ರೆಟರಿ ಆಗಿದ್ದೆ. ಅವರು ಒಂದು ವೈಸ್ ಪ್ರೆಸಿಡೆಂಟ್ ಆಗಿ ನಮ್ಮ ಕಾಂಗ್ರೆಸ್ಸಲ್ಲಿ ಬಿದ್ದರು. ಅಷ್ಟು ಶ್ರೀನಿವಾಸ ಮೂರ್ತಿ ನನಗೆ ಪರಿಚಯ ಇದೆ ಯೂತ್ ಕಾಂಗ್ರೆಸ್ಸಲ್ಲಿ ಇದ್ದಾಗ. ಅದ ನಂತರ ಅವರು ಯಲಹಂಕ ಕ್ಷೇತ್ರದಲ್ಲಿ ಅವ್ರದ್ದಿತ್ತು. ನಮಗೂ ಅವ್ರಿಗೂ ಜಾಸ್ತಿ ಒಡನಾಟ ಇರಲಿಲ್ಲ. ಅವರ ಪಕ್ಷದ ಆಧಾರದ ಮೇಲೆ ಯಾವ ಥರ ರಾಜಕೀಯ ಮಾಡಬೇಕು ಅವ್ರು ಅದು ಮಾಡ್ತಾ ಇದ್ದಾರೆ. ನಾವು ನಮ್ಮ ಕಾಂಗ್ರೆಸ್ ಸಿದ್ಧಾಂತದಿಂದ ನಾವು ಹೆಂಗೆ ಯಾವ ಥರ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ಯಾವ ಥರ ಮಾಡಬೇಕಂತ ನಾವು ಇದರಲ್ಲಿ ಬರ್ತಾ ಇದ್ದೀವಿ. ಸೊ ಖಂಡಿತ ಅವ್ರು ನಮ್ಮ ಅಪೋನೆಂಟೇ. ನಮಗೆ ಎಷ್ಟು ಹೆಲ್ಪ್ ಮಾಡಿದ್ದಾರೆ ಅಂದರೆ, ನಮ್ಮ ಎಸ್ಪೆಷಲಿ ಸಾವಿರಾರು ಜನ, 30,000-40,000 ಜನಗಳಿಗೆ ರೋಡೇ ಇಲ್ಲ. ಆಲ್ಟರ್ನೇಟಿವ್ ರೋಡ್, ದಿಸ್ ಈಸ್ ದಿ ಓನ್ಲಿ ರೋಡ್ ನಮಗೆ ಸಿಕ್ಕಿರೋದು. ಈ ರೋಡ್ ಬಗ್ಗೆ ಮೇಂಟೆನೆನ್ಸ್ಗೋಸ್ಕರ ಡಿಫೆನ್ಸ್ ಹತ್ರ 3 ಸಾರಿ ಮೀಟಿಂಗ್ ಆಯಿತು. ಆ 3 ಸಾರಿ ಮೀಟಿಂಗಲ್ಲೂ ಇಬ್ಬರ ಶ್ರಮೆದಿಂದ ಮೀಟಿಂಗ್ ಆಯಿತು. ಆ ಶ್ರಮೆ ಇವತ್ತು ನಮಗೆ ಫಲ ಕೊಡ್ತು. ಜನಗಳಿಗೆ ಅಷ್ಟೊಂದು ತೊಂದರೆ ಆಗ್ತಾಯಿಲ್ಲ, ಇದಾಗ್ತದೆ. ಓನ್ಲಿ ನಮಗೆ ತೊಂದರೆ ಏನಪ್ಪ ಅಂತಂದರೆ, ಆಲ್ಟರ್ನೇಟ್ ರೋಡ್, ಮಡ್ ರೋಡ್ ಏನಿದೆ ಅದು ಮೇಂಟೈನ್ ಆಗಬೇಕು. ಅಂದರೆ ಅದು ಇಲ್ಲಿದ್ರೆ ಡಾಂಬ್ರೀಕರಣ ಆಗಬೇಕು, ಇಲ್ಲಿದ್ರೆ ಕಾಂಕ್ರೀಟೀಕರಣ ಆಗಬೇಕು. ಆ ಕಾಂಕ್ರೀಟೀಕರಣ ಆಗಲಿಕ್ಕೆ ಕೋರ್ಟಿಂದ ಡೈರೆಕ್ಷನ್ನು ಅವ್ರಿಗೆ ಟೈಮ್ ಫ್ರೇಮ್ ಏನೂ ಕೊಟ್ಟಿರಲಿಲ್ಲ. ಆದ್ದರಿಂದ ಸ್ವಲ್ಪ ಡಿಲೇ ಆಗ್ತಾಯಿದೆ. ನೆಕ್ಸ್ಟು ನಮ್ಮ ಪೆಟಿಷನ್ ಕಮಿಟಿಗೆ ಹೋದ್ವಿ ನಾವು. ಪೆಟಿಷನ್ ಕಮಿಟಿಲಿ ನಮ್ಮ MLA ಅವರು ಮೆಂಬರ್ ಆಗಿದ್ದಾರೆ. ಯಾವುದೇ ಇದರಲ್ಲೂ ಇಬ್ಬರು ಒಳ್ಳೆಯ ಜೋಡಿ, ನಮ್ಮ ಏರಿಯಾಕ್ಕೆ ಒಳ್ಳೆಯ ಜೋಡಿ. ಆ ಜೋಡಿ ಇರೋದ್ರಿಂದ, ಕೋಆರ್ಡಿನೇಷನ್ ಇರೋದ್ರಿಂದ ಮಾತ್ರ ನಾವು ಸಕ್ಸಸ್ ಕಾಣ್ತಾಯಿದ್ದೀವಿ. ಇಲ್ಲಿದ್ರೆ ಬೇರೆ ಆಗಿದರೆ ನಮಗೆ ಅಷ್ಟು ಸಕ್ಸಸ್ ಆಗ್ತಿರಲಿಲ್ಲ. ಉದಾಹರಣೆಗೆ ಹೇಳ್ತೀನಿ, ನಾವು ಕಾವೇರಿ ವಾಟ್ರ್ ಇಲ್ಲಿಲ್ಲ, ಬರೀ ಬೋರ್ ವಾಟ್ರ್ ಇದೆ. ಕಾವೇರಿ ವಾಟ್ರಿಗೆ ಹೋದರೆ MLA ಅವ್ರು ಫೋನ್ ಮಾಡ್ತಾರೆ, ಅವ್ರಿಗೆ ಕರೆಸ್ಕೊಳ್ತಾರೆ ಆಫೀಸ್ಗೆ. ಇಬ್ಬರು ಡಿಸ್ಕಸ್ ಮಾಡಿ ಅವ್ರ ಹತ್ರ ಇದು ಮಾಡಿ ಮಾಡ್ತಾರೆ ಹೊರತು ಬೇರೆ ಆಗಿ ನಾವು ಯಾವತ್ತೂ ಅದನ್ನು ಇದು ಮಾಡಿಲ್ಲ. ಒಳ್ಳೆ ಕೋಆರ್ಡಿನೇಷನಿಂದ ನಮ್ಮ ಏರಿಯಾ ಇಂಪ್ರೂವ್ ಆಗ್ತಾ ಇದೆ. ವೀಕ್ಷಕರೇ, ಇದುವರೆಗೆ ನಾವು ಇಂದಿನ ನಮ್ಮ ಲೀಡರ್ ಜೊತೆ ಅನೇಕ ವಿಚಾರಗಳನ್ನು ಚರ್ಚಿಸಿದ್ದೇವೆ. ಇನ್ನಷ್ಟು ವಿಚಾರಗಳನ್ನು ನಾಳಿನ ಸಂಚಿಕೆಯಲ್ಲಿ ಚರ್ಚಿಸೋಣ. ಅಲ್ಲಿವರೆಗೆ ಶುಭರಾತ್ರಿ. ನಿಜವಾಗ್ಲೇ ಲೀಡರು, ನಿಜವಾಗ್ಲೇ ಅವರು ಚಿಕ್ಕ ವಯಸ್ಸಲ್ದು ಎಲ್ಲ ಸೋಷಿಯಲ್ ವರ್ಕ್ ಮಾಡಿ ಒಳ್ಳೆ ಅಕ್ಕಂಡೆ ಶ್ರೀನಿವಾಸ ಮೂರ್ತಿ ಒಳ್ಳೆ ಲೀಡರ್, ಒಳ್ಳೆ MLA. The Real Big Boss.